ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಸ್ತುಮೇ ಮನಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುರುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದೇಶ ಸುದರ್ಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟತಾಂ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಕಾಡಿನ ಮಧ್ಯದಲ್ಲಿ ಪದ್ಮಾವತಿ ಶ್ರೀನಿವಾಸರ ಸಮಾಗಮ ಆಯಿತು. ಇದು ನಾವು ಚಿಂತನೆ ಮಾಡಬೇಕಾದ್ದು. ಪದ್ಮಾವತಿ ಅಂದರೆ ವೇದ ಪ್ರತಿಪಾದ್ಯಮಾನಳಾದ ಜಗಜ್ಜನನಿ. ಶ್ರೀನಿವಾಸ ಅಂದರೆ ಇಡೀ ಜಗಜ್ಜನಕನಾದಂತಹ ಸರ್ವೋತ್ತಮನಾದ ನಿರ್ದೋಷನಾದ ಭಗವಂತ. ಇಬ್ಬರ ಸಮಾಗಮ ಎಲ್ಲಿ ನಾವು ನೋಡಬಹುದು? ಅದು ವನದಲ್ಲಿ, ಶಾಸ್ತ್ರದಲ್ಲಿ ನಾವು ನೋಡಬಹುದು. ಕಾಡಿನಲ್ಲಿ ನಾವು ನೋಡಬೇಕಾದ್ದು. ಕಾಡಿನಲ್ಲಿ ಅಂದರೆ ಶಾಸ್ತ್ರದಲ್ಲಿ ಇಬ್ಬರ ವೈಭವವನ್ನು ವಿವರಿಸಿದ್ದಾರೆ. ನಾವು ನೋಡಬೇಕಾದ್ದು ಭವಿಷ್ಯೋತ್ತರ ಪುರಾಣದಲ್ಲಿ ಇಬ್ಬರ ಸಮಾಗಮ. ಯಾವಾಗಲೂ ಒಟ್ಟಿಗೆ ಇರುವವರು, ಅವರನ್ನು ಒಟ್ಟು ಸೇರಿಸುವ ಕೆಲಸ ಪುರಾಣ ಮಾಡ್ತಾ ಇದೆ. ಇದೊಂದು ವಿಚಿತ್ರ. ಬಿಕ್ಕಟ್ಟಿದ್ದವರನ್ನು ಒಕ್ಕಟ್ಟು ಮಾಡಬಹುದು, ಒಕ್ಕಟ್ಟಿದ್ದವರನ್ನು ಬಿಡಿಸಬಹುದು. ಪುರಾಣ ವಿಚಿತ್ರವಾಗಿ ಹೇಳ್ತದೆ ಒಟ್ಟಿಗೆ ಇದ್ದವರನ್ನು ಒಟ್ಟಿಗೆ ಮಾಡಿದೆ ಅಂತ. ಅಂದರೆ ಒಟ್ಟಿಗೆ ಇದ್ದವರನ್ನು ಭಿನ್ನ ಅಂತ, ಬೇರೆ ಬೇರೆ ಕಡೆ ಇರುವವರು ಅಂತ ತಿಳ್ಕೊಂಡವರ ದೃಷ್ಟಿಯಲ್ಲಿ ಅವರನ್ನು ಒಟ್ಟು ಸೇರಿಸುವ ಕೆಲಸ ಈ ಭವಿಷ್ಯೋತ್ತರ ಪುರಾಣ ಮಾಡ್ತದೆ ಅಂತ. ನಮ್ಮದು ಕ್ರಮ ಹಾಗೆ. ಪದ್ಮಾವತಿಯನ್ನು ಒಂದು ಕಡೆ, ಶ್ರೀನಿವಾಸನನ್ನು ಇನ್ನೊಂದು ಕಡೆ, ವ್ಯವಹಾರದಲ್ಲಿ ಪ್ರತ್ಯೇಕ ನಾವು ಮಾಡ್ತೇವೆ. ಅದನ್ನು ಒಟ್ಟು ಮಾಡುವ ಕೆಲಸ ಈ ಭವಿಷ್ಯೋತ್ತರ ಪುರಾಣ ಅದು ನಡೆಸ್ತಾ ಇದೆ. ಪ್ರತ್ಯೇಕವಾಗಿ ಪೂಜೆ ಅಲ್ಲ, ಒಟ್ಟಿಗೆ ನಾವು ಮಾಡಬೇಕಾಗಿರತಕ್ಕಂತಹ ಪೂಜೆ ಅಂತ ಈ ಭವಿಷ್ಯೋತ್ತರ ಪುರಾಣ ನಮಗೆ ಅದನ್ನು ವಿಶ್ಲೇಷಣೆ ಮಾಡಿದೆ. ನಮ್ಮ ದೇವರು ಅಶ್ವಾರೂಢನಾಗಿ ಬರ್ತಾನೆ. ಪದ್ಮಾವತಿ ಅಲ್ಲಿಯೇ ಶ್ರೀನಿವಾಸನ ದರ್ಶನ ಮಾಡ್ತಾಳೆ. ಶ್ರೀನಿವಾಸನ ಪರಿಚಯ ಕೇಳ್ತಾಳೆ. ಶ್ರೀನಿವಾಸ ದೇವರು ಪರಿಚಯವನ್ನು ಮಾಡಿಸ್ತಾರೆ. ಪದ್ಮಾವತಿ ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ. ಶ್ರೀನಿವಾಸ ದೇವರ ಹತ್ರ ಪರಿಚಯ ಕೇಳ್ತಾಳೆ. ಎಲ್ಲಾದರೂ ಹೆಂಡತಿ ಗಂಡನ ಹತ್ರ ಪರಿಚಯ ಕೇಳೋದುಂಟ. ಯಾಕಂದ್ರೆ ಜಾತಕ ತಿರುಗು ಮುರುಗು ಮಾಡಿ ಕುಂಡಲಿಯನ್ನು ಆಚೆ ಈಚೆ ಮಾಡಿ ಮದುವೆ ಆದ್ದು. ಅವಾಗ ಏನೆಲ್ಲ ಕೇಳಬೇಕೋ ಎಲ್ಲ ಕೇಳಿಯಾಗಿರ್ತದೆ. ಮತ್ತೇನಿದೊಂದು ಪರಿಚಯ ಅಂತ. ದೇವರ ಬಗ್ಗೆ ಹಾಗೇನೆ ನಿತ್ಯ ಕುತೂಹಲ. ಯಾಕೆಂತಂದರೆ ಗಣಯಂತಿ ಅನಾರತಂ,
ನಿತ್ಯ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವ ಲಕ್ಷ್ಮೀದೇವಿಗೆ ಭಗವಂತ ಒಂದು ಕುತೂಹಲ ಅಂತ. ನಮ್ಮ ಆಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ ಭಾಷ್ಯದಲ್ಲಿ, ಪಶ್ಯಂತೋಪಿ ನ ಪಶ್ಯಂತಿ ಮೇರೋಹ ರೂಪಂ ವಿಪಶ್ಚಿತ ಅಂತ. ಮೇರುವನ್ನು ನೋಡಿದಾರಂತೆ, ನೋಡಿದ್ರೂ ಕೂಡ ಯಾರಿಗೂ ನೋಡ್ಲಿಕ್ಕಾಗೋದಿಲ್ಲ ಅಂತ. ಒಂದು ಭಾಗವನ್ನು ನೋಡಬಹುದೇ ಹೊರತು ಪೂರ್ಣವನ್ನು ನೋಡ್ಲಿಕ್ಕಾಗುವುದಿಲ್ಲ ಅಂತ. ಮೇರು ಪರ್ವತವನ್ನು ನೋಡ್ಲಿಲ್ಲೋ ಅಂದರೆ ಪಶ್ಯಂತೋಪಿ ಅಂತ, ನೋಡಿದಾರ ಅಂತಂದ್ರೆ ನ ಪಶ್ಯಂತಿ ಅಂತ. ಒಂದು ಲೌಕಿಕವಾದ ವಸ್ತುವಿಗೇನೇ ಎಷ್ಟು ತಾಕತ್ತಿದೆ ಅಂತಾದರೆ ನಮ್ಮ ಸ್ವಾಮಿಗೆ ಎಂಥ ತಾಕತ್ತು. ಹಾಗಾಗಿ ದೇವರನ್ನು ನೋಡ್ಲಿಲ್ಲೋ ಅಂತಂದ್ರೆ ನೋಡಿದ್ದಾರೆ. ಲಕ್ಷ್ಮೀದೇವಿ ನಿತ್ಯ ನೋಡ್ತಾನೇ ಇರ್ತಾಳೆ, ಆದರೂ ನೋಡಬೇಕಾದ್ದು ಅದಕ್ಕಿಂತ ಜಾಸ್ತಿ ಇರ್ತದೆ. ಹಾಗಾಗಿ ಯಾರ ಹತ್ರ ಕೇಳಬೇಕು? ನಮ್ಮ ದೇವರ ಹತ್ರನೇ ಹೇಳಬೇಕು. ಸ್ವಾಮಿ ನಿನ್ನ ಬಗ್ಗೆ ತೋರಿಸಿಕೊಡು, ಪರಿಚಯ ಮಾಡಿಸಿಕೊಡು ಅಂತ. ಯಮೇ ವೇಷ ವೃಣತೆ ತೇನ ಲಭ್ಯ. ಭಗವಂತನ ಸ್ವರೂಪ ಯಾರಿಗೆ ಎಷ್ಟು ಆವಿಷ್ಕಾರ ಮಾಡ್ತಾನೆ ಅಷ್ಟು ಮಾತ್ರ ದರ್ಶನ ಮಾಡಬಹುದು. ಹಾಗಾಗಿ ಪದ್ಮಾವತಿ ಕೇಳಿದರೆ ನೀನು ಯಾರು ಅಂತ ಕೇಳಿದರೆ ತಪ್ಪೇನೂ ಅಲ್ಲ. ಅದು ಅಜ್ಞಾನ ಅಂದರೆ ವಿಪರೀತ ಜ್ಞಾನ ಅಲ್ಲ. ಅಜ್ಞಾನ ಅಂತಂದರೆ ಭಗವಂತನ ಗುಣಗಳ ಬಗ್ಗೆ ಅಜ್ಞಾನ, ಅದು ಭೂಷಣ ಹೊರತು ದೂಷಣ ಅಲ್ಲ. ಹಾಗಾಗಿ ಲಕ್ಷ್ಮೀದೇವಿಗೂ ಗೊತ್ತಿಲ್ಲದೆ ಇರತಕ್ಕ ಅಂಶಗಳು ಅನಂತ ಇರುವುದರಿಂದ ಕೇಳ್ತಾಳೆ ಪದ್ಮಾವತಿ ನೀನು ಯಾರು ಅಂತ. ದೇವರ ಹತ್ರ ಪರಿಚಯವನ್ನು ಹೇಳ್ತಾಳೆ. ದೇವರ ಪರಿಚಯ ಯಾರು ಹೇಳಬೇಕು? ದೇವರೇ ಹೇಳಬೇಕು. ಯಾಕೆ ಲಕ್ಷ್ಮಿಗೆ ಇಲ್ಲದಿದ್ದ ಪರಿಚಯ ಇನ್ಯಾರು ಮಾಡಿಸಬೇಕು? ಭಗವಂತನೇ ಮಾಡಿಸಬೇಕು. ದೇವರು ತನ್ನ ಪರಿಚಯವನ್ನು ಪದ್ಮಾವತಿಗೆ ಮಾಡಿಸ್ತಾನೆ. ಪದ್ಮಾವತಿಗೆ ಪರಿಚಯವನ್ನು ಮಾಡಿಸಿದಾಗ ಪದ್ಮಾವತಿ ಸಂತುಷ್ಟಳಾಗ್ತಾಳೆ. ಪದ್ಮಾವತಿ ಹತ್ರ ದೇವರು ಹೇಳ್ತಾನೆ, ನನ್ನ ಜ್ಞಾನ ಬಂತು ನಿನಗೆ, ಹಾಗಾಗಿ ನನ್ನನ್ನು ಮದುವೆ ಆಗು ಅಂತ ನಮ್ಮ ದೇವರು ಹೇಳ್ತಾನೆ. ಈ ಭವಿಷ್ಯೋತ್ತರ ಪುರಾಣದ ವೈಶಿಷ್ಟ್ಯ, ಶ್ರೀನಿವಾಸನ ವೈಶಿಷ್ಟ್ಯ ತಾನಾಗಿ ಕೇಳ್ತಾನೆ ಪದ್ಮಾವತಿ ಹತ್ರ, ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ದೇವರು ಯಾರನ್ನು ಸ್ವೀಕಾರ ಮಾಡಬೇಕು ಅಂತ ಬಯಸ್ತಾನೆ ಅವರನ್ನು ಮಾತ್ರ ಬಯಸ್ತಾನೆ ಹೊರತು ಇಡೀ ಜಗತ್ತಲ್ಲಿ ಯಾರನ್ನೂ ಬಯಸುವುದಿಲ್ಲ. ಯಮೈವೇಶ ವೃಣತೆ ತೇನ ಲಭ್ಯ. ಉಪನಿಷತ್ತು ಹೇಳುತ್ತೆ, ಯಾರು ನನ್ನವರಾಗಬೇಕು ಅಂತ ದೇವರು ಬಯಸ್ತಾನೆ ಅವನನ್ನು ಮಾತ್ರ ತನ್ನ ಕಡೆಗೆ ಎಳೀತಾನೆ ಅಂತ. ಎಷ್ಟು ಜನ ಇದ್ದಾರೆ? ಕೋಟಿ ಕೋಟಿ ಜನ ಇರ್ತಾರೆ. ಯಾರನ್ನು ಭಗವಂತ ಬೇಕು ಅಂತ ಬಯಸಿಲ್ಲ. ಪದ್ಮಾವತಿಯ ಸೌಭಾಗ್ಯ ಇದು. ಹಾಗಾಗಿ ದೇವರು ಪದ್ಮಾವತಿ ಹತ್ರ ಕೇಳ್ತಾನೆ, ಅಮ್ಮ ನಿನ್ನನ್ನು ನಾನು ಬಯಸುತ್ತೇನೆ ಅಂತ. ನಾವು ಪುರುಷೋತ್ತರ ಪುರಾಣ ಓದುವಾಗ ದಿನನಿತ್ಯ ನಾವು ಚಿಂತನೆ ಮಾಡಬೇಕು, ಸ್ವಾಮಿ ನನ್ನೊಳಗೂ ಪದ್ಮಾವತಿ ಇದ್ದಾಳೆ, ನನ್ನನ್ನೂ ಬಯಸು ಅಂತ ದೇವರಿಗೆ ನಮ್ಮ ಮನವಿಯನ್ನು ದಿನನಿತ್ಯ ಸಲ್ಲಿಸಬೇಕಂತೆ. ಭಗವಂತ ನಮ್ಮನ್ನು ಬಯಸುವುದೇ ಇಲ್ಲ, ಅಲ್ಲೇ ಇರು ಅಂತ ಹೇಳಿದ್ದಾನೆ. ಹಾಗಾಗಿ ನಾವು ಇಲ್ಲಿದ್ದೇವೆ. ದೇವರು ಬಯಸಿದರೆ ತನ್ನ ಹತ್ತಿರಕ್ಕೆ ಭಗವಂತ ಸೇರಿಸ್ತಾನೆ. ಪದ್ಮಾವತಿಯ ಕಥೆಯಲ್ಲಿ ನಾವು ಅನುಸಂಧಾನ ಮಾಡಬೇಕಾದ್ದು, ಅಯ್ಯೋ ಪದ್ಮಾವತಿಯನ್ನು ದೇವರು ಕೇಳಿದ್ನ, ಟೆನ್ಷನ್ ಮಾಡಿಕೊಳ್ಬೇಡಿ ಅಂತ. ನಾವು ನಮ್ಮನ್ನು ದೇವರ ಹತ್ರ ಹೇಳಬೇಕು, ಸ್ವಾಮಿ ನನ್ನನ್ನು ಬಯಸು ಅಂತ. ಯಾಕೆ ಬಯಸಬೇಕು ಅಂದರೆ ದೇವರು ಬಯಸಿದ್ರೆ ನಮ್ಮನ್ನು ಅವನ ಪಕ್ಷಕ್ಕೆ ಸೇರಿಸುವುದೇ ಇಲ್ಲ. ಹಾಗಾಗಿ ಅವನ ನೃತ್ಯ ಕೋಟಿಯಲ್ಲಿ ಪರಿವಾರದ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮನ್ನು ಸೇರಿಸುವಂತ ದಿನನಿತ್ಯ ಅವನಿಗೆ ಮನವಿ ಸಲ್ಲಿಸಬೇಕು ಅನ್ನುವ ಅನುಸಂಧಾನ ಇಲ್ಲಿದೆ. ಪದ್ಮಾವತಿ ಭಯಗ್ರಸ್ತಳಾಗ್ತಾಳೆ. ಭಯಗ್ರಸ್ತಳಲ್ಲ, ಭಯಗ್ರಸ್ತರಾದ ಹಾಗೆ ಅಭಿನಯ ಮಾಡ್ತಾಳೆ. ಮಾಡಬೇಕಾದ್ದು ಹೆಣ್ಮಕ್ಕಳಿಗೆ ಇದು ಗುಣ, ಇದು ಭೂಷಣ, ದೂಷಣ ಅಲ್ಲ. ಹಾಗಾಗಿ ಶ್ರೀನಿವಾಸ ದೇವರ ಹತ್ರ ಹೇಳ್ತಾಳೆ, ಇಲ್ಲಿ ಬೇಕು ಬೇಡ ಅಂತ ತೀರ್ಮಾನ ಮಾಡುವ ಈ ದೇಶ ಅಲ್ಲ, ಹಾಗಾಗಿ ಬೇಗ ಹೋಗು ಅಂತ ಹೇಳ್ತಾಳೆ. ಬೇಗ ಹೋಗು ಅಂತ ಹೇಳುವಾಗ ಪದ್ಮಾವತಿಗೆ ಶ್ರೀನಿವಾಸನನ್ನು ಕಳಿಸಬೇಕು ಅನ್ನೋದು ಇಲ್ಲವೇ ಇಲ್ಲ. ಮುಂದಿನ ಕಥೆಯಲ್ಲಿ ನಾವು ನೋಡ್ತೇವೆ. ಹೋಗು ಅಂದರೆ ಲೋಕದ ದೃಷ್ಟಿಯಿಂದ ಅಪವಾದ ರಹಿತನಾಗಬೇಕು. ಒಬ್ಬ ಹೆಣ್ಣು ಗಂಡಿನ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅನ್ನೋದನ್ನು ಪದ್ಮಾವತಿ ದೇವಿ ತಾಯಿಯಾಗಿ ಜಗಜ್ಜನನಿಯಾಗಿ ಇಡೀ ಜಗತ್ತಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾಳೆ. ದೇವರು ಹೋಗಲಿಲ್ಲ, ಯಾಕೆಂದರೆ ದೇವರು ಬಯಸಿ ಬಂದವ. ಬಯಸಿ ಬಂದ ದೇವರು ಯಾಕೆ ಕೈಬಿಟ್ಟು ಹೋಗ್ತಾನೆ? ಹಾಗಾಗಿ ಭಗವಂತ ಅರ್ಥದಲ್ಲಿ ಕೈಬಿಟ್ಟು ಹೋಗುವ ಪ್ರಸಂಗ ಇಲ್ಲ. ದೇವರು ಹೋಗಲಿಲ್ಲ, ಅಶ್ವಾರೂಢನಾದ ಭಗವಂತ ಅಲ್ಲಿಂದ ಅಲ್ಲಾಡಲಿಲ್ಲ ಅಂತ. ಪದ್ಮಾವತಿ ಅಲ್ಲಿರ್ತಕ್ಕಂತಹ ಕಲ್ಲಿನಿಂದ ಹೊಡಿತಾಳೆ. ಏನು ದೃಷ್ಟಿ ಇತ್ತೋ ಗೊತ್ತಿಲ್ಲ, ಕುದುರೆಗೆ ಕಲ್ಲು ತಾಗಿತ್ತು, ಕುದುರೆ ಸತ್ತು ಹೋಯಿತು ಅಂತ. ಇದು ಪುರಾಣ ಹೇಳುವ ಕತೆ. ಗಂಡ ಹೆಂಡತಿಯ ಕತೆ ಸಾಯುಧ ಮಧ್ಯದಲ್ಲಿದ್ದವರು ಅಂತ. ಮಧ್ಯದಲ್ಲಿ ನೀವು ಪ್ರವೇಶ ಮಾಡಿದರೆ, ಗಂಡ ಹೆಂಡತಿಯ ಪ್ರಕರಣದಲ್ಲಿ ಮಧ್ಯೆ ನೀವು ಮೂಗು ತೋರಿಸಿದರೆ ಆ ಕುದುರೆಯ ಗತಿ ನಿಮ್ದಾಗ್ತದೆ ಅಂತ ಪುರಾಣ ನಮಗೆ ಹೇಳುತ್ತೆ. ಎಲ್ಲಿಯೂ ಅಷ್ಟೇ, ಯಾವುದೇ ಕುಟುಂಬದಲ್ಲಿ ಅವಿಭಾಜ್ಯರಾದ ಸಂಬಂಧವುಳ್ಳವರ ಮಧ್ಯದಲ್ಲಿ ನೀವು ಮಧ್ಯದಲ್ಲಿ ತೂರಿಕೊಳ್ಳಬೇಡಿ.
ತೂರಿಕೊಂಡ್ರೆ ಇದೇ ಕಲ್ಲಿನ ಪೆಟ್ಟಿನಿಂದ ನೀವು ಸಾಯ್ತೀರಿ ಅನ್ನೋ ಕಥೆಯನ್ನು ವೈಶ್ವೋತ್ತರ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಎಲ್ಲಿಯೂ ಅಷ್ಟೇ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಯಾರು ಒಳ್ಳೆಯ ರೀತಿಯಲ್ಲಿರ್ತಾರೆ, ಸುಹೃದ್ಭಾವದಿಂದ ಇರ್ತಾರೆ, ಒಳ್ಳೆಯವರು, ಅವರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡಬಾರ್ದು ಅಂತ ಪದ್ಮಾವತಿ ಶ್ರೀನಿವಾಸ ಮಾತಾಡುವಾಗ ಈ ಕುದುರೆಗೇನು ಕೆಲಸ? ಹಾಗಾಗಿ ಕಲ್ಲಿನಿಂದ ಹೊಡಿತಾರೆ, ಕುದುರೆ ಸತ್ತು ಹೋಯಿತು. ಕುದುರೆ ಅಂತಂದರೆ ನಮ್ಮ ದೇವರು ಬರುವ ವಾಹನ. ದೇವರಿಗೆ ವಾಹನ ಹೋಯಿತು ಅಂತ ನಮಗೆ ಅದರ ಸಮಸ್ಯೆ. ಗಾಡಿ ಹೋಗ್ತಾ ಇದೆ, ಯಾರೋ ರಸ್ತೆಯಲ್ಲಿ ಮೊಳೆ ಹಾಕಿಟ್ಟಿದ್ದಾರೆ, ಪಾಪ ಪ್ಯಾಚ್ ವರ್ಕಿನವ, ಅವನಿಗೆ ಕೆಲಸ ಸಿಗೋದಿಲ್ಲ ಅಂತ. ನಮ್ಮ ಪೇಪರಲ್ಲಿ ಬಂತಿತ್ತಲ್ಲ, ಟಯರು ಹೋಯಿತು, ನಮಗೆ ಇನ್ನೊಂದು ಟಯರ್ ಹಾಕಿದ ಮೇಲೆ ನಮ್ಮ ಪ್ರಯಾಣ. ಗಾಡಿ ಕೈಗೊಟ್ಟಿತು, ನಾವು ಇನ್ನೊಂದು ಗಾಡಿ ಮಾಡಿಕೊಂಡು ಹೋಗ್ಬೇಕಿದ್ರೆ ಹೋಗ್ಲಿಕ್ಕಾಗುವುದಿಲ್ಲ. ನಮ್ಮ ದೇವರು ಹಾಗಲ್ಲ. ಒಂದು ಕುದುರೆ ಹೋದರೇನು? ಸ್ವೇ ಮಹಿಮನೆ ಪ್ರತಿಷ್ಠಿತ. ಕುದುರೆ ಹೊದ್ದಕ್ಕೆ ದೇವರು ತಲೆ ಕೆಡಿಸ್ಲಿಲ್ಲ ಅಂತ ಪದ್ಮಾವತಿ ಕುದುರೆಗೆ ಕಲ್ಲು ಬಿಸಾಡಿದಾಳೆ, ಕುದುರೆಯನ್ನು ಕೊಂದುಬಿಟ್ಲು. ಕುದುರೆ ಹೋದ್ರಿಂದ ದೇವರಿಗೆ ಲಾಸ್ ಇಲ್ಲ. ಅದೇನು ದೇವರು ರೇಸ್ ಕೋರ್ಸಿಗೆ ಹೋದವ ಅಲ್ಲ. ಕುದುರೆ ಹೋದ್ರೆ ಇನ್ನೊಂದು ಕುದುರೆ ಬೇಕು ಅಂತ ದೇವರಿಗೆ ಏನಿಲ್ಲ. ಭಗವಂತ ತನ್ನ ಮಹಿಮೆಯಲ್ಲಿ ನಿಲ್ಲುವವ, ಅವನಿಗೆ ಯಾರೂ ಬೇಡ. ಅವನು ಗರುಡಾರೂಢನೂ ಆಗ್ತಾನೆ, ವಾಯುವಾಹನನೂ ಆಗ್ತಾನೆ, ಅಶ್ವಾರೂಢನೂ ಆಗ್ತಾನೆ. ಭಗವಂತ ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತಂದ್ರೆ ಭಗವಂತ ಅಲ್ಲಿ ಕಾಣಿಸಿಕೊಂಡ. ದೇವರು ವ್ಯಾಪ್ತನಾದವ, ಅವನಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದು ಅನ್ನೋ ಪ್ರಶ್ನೆನೇ ಇಲ್ಲ. ಭೌತಿಕ ದೇಹದವರಿಗೆ ಮಾತ್ರ ಈ ಸಮಸ್ಯೆ ಹೊರತು ಜ್ಞಾನಮಯನಾದ ಭಗವಂತ ವ್ಯಾಪ್ತನಿಗೆ ಅದು ಹೇಗೆ ಹೋಗುವುದು ವಾಹನದ ಪ್ರಶ್ನೆ ದೇವರಿಗೆ ಇಲ್ಲವೇ ಇಲ್ಲ. ಅದನ್ನು ಪದ್ಮಾವತಿ ಕಲ್ಲು ಬಿಸಾಡಿ ಕೊಲ್ಲುವುದರ ಮೂಲಕ ತೋರಿಸಿಕೊಟ್ಲು. ಸ್ವಾಮಿ, ನಿನಗೆ ಕುದುರೆ ಏನು, ನಿನಗೆ ವಾಹನ ಯಾಕೆ? ನೀನು ಸ್ವಯಂ ವ್ಯಕ್ತ, ಎಲ್ಲಿ ಬಯಸ್ತಿ ಅಲ್ಲಿ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಆ ಕುದುರೆಯ ಮೂಲಕ, ಕುದುರೆಗೆ ಕೊಲ್ಲುವುದರ ಮೂಲಕ ಪದ್ಮಾವತಿ ದೇವಿ ತೋರಿಸ್ತಾಳಂತೆ. ಕುದುರೆ ಅಂದರೆ ಕೃಷ್ಣನ ಭಾಷೆಯಲ್ಲಿ ಅದು ಇಂದ್ರಿಯಗಳು, ಇಂದ್ರಿಯಾಣಿ ಹಯಾನ್ ಆಹು ಅಂತ. ದೇವರು ಕುದುರೆಯ ಮೂಲಕ ಬರ್ತಾನೆ ಅಂತಂದರೆ ನಮ್ಮ ಇಂದ್ರಿಯಗಳ ಮೂಲಕ ಸಂಚಾರ ಮಾಡ್ತಾನೆ ಅಂತ ಅರ್ಥ. ನಾವು ಎಷ್ಟು ದೂರ ಹೋಗ್ತೇವೆ, ಕಾರಣ ಏನು ಅಂದರೆ ನಮ್ಮ ದೇವರದರಲ್ಲಿ ಕೂತು ಈ ಕುದುರೆಯನ್ನು ಎಲ್ಲೆಲ್ಲೋ ಓಡಿಸಿಕೊಂಡು ಹೋಗ್ತಾನೆ ಅಂತ. ಪದ್ಮಾವತಿ ಕಲ್ಲು ಬಿಸಾಡ್ತಾಳೆ, ಕುದುರೆ ಸತ್ತು ಹೋಯಿತು. ಕುದುರೆ ಅಂತಂದರೆ ಇಂದ್ರಿಯಗಳು ಹೋಯಿತು ಅಂತ. ನೀವು ಗಮನಿಸಿ, ಒಬ್ಬ ಸಾಧಕ ಜೀವ ಇರ್ತಾನೆ, ವೆಂಕಟೇಶ ಅಂತ ಮರ್ತು ಬಿಡಿ. ವೆಂಕಟೇಶನಿಂದ ಅಂತರ್ನಿಯಮ್ಯರಾದಂತಹ ನಾವು ಒಬ್ಬ ಸಾಧಕ ಜೀವ, ಅವನು ಪ್ರಯಾಣ ಮಾಡ್ತಾನೆ. ಪ್ರಯಾಣ ಮಾಡಬೇಕಾದ್ರೆ ಇಂದ್ರಿಯಗಳು ಬೇಕು. 11 ಇಂದ್ರಿಯಗಳಿಲ್ಲದೆ ಅವನ ಪ್ರಯಾಣ ಎಲ್ಲಿಯಾದರೂ ಪ್ರಯಾಣ ಸಾಧ್ಯ ಇಲ್ಲ. ಆ ಕುದುರೆ ಬೇಕು, ಇಂದ್ರಿಯಗಳು ಬೇಕು. ಯಾಕೆ ಇಂದ್ರಿಯಗಳು ಬೇಕು? ಕರ್ಮೇಂದ್ರಿಯಗಳು ಕರ್ಮಕ್ಕೆ ಕಾರಣವಾಗಿದ್ದರೆ ಜ್ಞಾನ ಇಂದ್ರಿಯಗಳು ಜ್ಞಾನಕ್ಕೆ ಸಾಧಕ. ಹಾಗಾದರೆ ಜ್ಞಾನ ಬರಬೇಕಾದ್ರೆ ಜ್ಞಾನೇಂದ್ರಿಯಗಳು ಬೇಕು. ಎಲ್ಲಿವರೆಗೆ ಬೇಕು ಜ್ಞಾನೇಂದ್ರಿಯಗಳು? ಶಾಸ್ತ್ರ ಹೇಳ್ತದೆ, ನಮ್ಮದು ಸ್ವರೂಪ ಇಂದ್ರಿಯ ಜಾಗೃತ ಆಗುವ ತನಕ ಈ ಹೊರಗಿನ ಇಂದ್ರಿಯಗಳು ಬೇಕು ಅಂತ. ಯಾವಾಗ ಸ್ವರೂಪೇಂದ್ರಿಯದ ಬಂತು ಜ್ಞಾನ ಕೊಡುವಂತಹದ್ದು, ಈ ಇಂದ್ರಿಯಗಳಿಗೆ ಕೆಲಸ ಇಲ್ಲ. ಅನಾದಿಯಾದ ಮನಸ್ಸು ಇದೆ, ಎಲ್ಲಿವರೆಗೆ ಇರ್ತದೆ? ವಿರಜ ತರಣಾವಧಿ ಅಂತ ಹೇಳ್ತಾರೆ, ಅವಧಿ ಹೇಳ್ತಾರೆ. ಅನಾದಿಯಾದ ಮನಸ್ಸಿಗೂ ಕೂಡ ಒಂದು ಅವಧಿ ಇದೆ, ಒಂದು ಬಂಧನ ಇದೆ. ಒಂದು ಎಲ್ಲಿವರೆಗೆ ಇರ್ತದೆ ಅಂದರೆ ವಿರಜಾ ನದಿ ದಾಟುವ ತನಕ. ಅಂದರೆ ಭಗವಂತನ ದರ್ಶನದ ಬಳಿಕ ಭಗವಂತನ ಲೋಕದಲ್ಲಿ ಈ ಇಂದ್ರಿಯಗಳಿಗೆ ಕೆಲಸ ಇಲ್ಲ, ಈ ಇಂದ್ರಿಯಗಳೆಲ್ಲ ಬಿದ್ದು ಹೋಗ್ತದೆ ಅಂತ. ಆದರೆ ಇಂದ್ರಿಯಗಳು ಎಲ್ಲಿವರೆಗೆ ಬೇಕು ನಮಗೆ ಅಂದರೆ ನಮ್ಮ ಸ್ವರೂಪ ಜ್ಞಾನ ಬರುವ ತನಕ. ಆಮೇಲೆ ಸಾಕ್ಷಿ ಕೆಲಸ ಮಾಡಿದ ಮೇಲೆ ಬೇರೆ ಇಂದ್ರಿಯಗಳಿಗೆ ಕೆಲಸ ಇಲ್ಲ ಅಂತ. ಪದ್ಮಾವತಿ ಅಂತಂದರೆ ನಾನು ಮುನ್ನೇನೆ ಹೇಳಿದ್ದೆ, ಪದ್ಮಾವತಿ ಅಂದರೆ ಮಾ ಅಂದರೆ ಜ್ಞಾನ, ಪದಗಳಿಂದ, ಪದ ಅಂದರೆ ಪದ್ಯತೆ ಇತಿ ಪದಂ, ನಾವು ಹೋಗಿ ಸೇರಬೇಕಾಗಿರತಕ್ಕಂತಹ ಗಮ್ಯ ಭಗವಂತ ಅಂತ ಅರ್ಥ. ಅವನ ಜ್ಞಾನ ಅಂದರೆ ಸ್ವರೂಪ ಜ್ಞಾನ, ಭಗವಂತನ ಅಪರೋಕ್ಷ ಜ್ಞಾನ, ಅದು ಪದ್ಮಾವತಿ ಅಂತಂದರೆ ಅಲ್ವಾ. ವೈಕುಂಠ ಅಂದರೆ ಏನು? ವೈಕುಂಠ ಅಂತಂದರೆ ಯಾವುದೋ ಒಂದು ಬಂಗ್ಲೆ ಅಲ್ಲ, ಅದು ಲಕ್ಷ್ಮ್ಯಾತ್ಮಕವಾಗಿರತಕ್ಕಂತಹ ಲೋಕ, ಅದು ವೈಕುಂಠ ಅಂತಂದರೆ ಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ವೈಕುಂಠ ಅಂತ ಅರ್ಥ. ಪದ್ಮಾವತಿ ಅಂದರೆ ವೈಕುಂಠದಲ್ಲಿ ಇರುವವಳು, ವೈಕುಂಠ ನಿಯಾಮಕಳಾಗಿ ವೈಕುಂಠಮಯವಾಗಿ ಇರುವವಳು. ಹಾಗಾಗಿ ಪದ್ಮಾವತಿ ಅಂದರೆ ವೈಕುಂಠ ಲೋಕ ಅಂತ ಅರ್ಥ. ಆ ವೈಕುಂಠ ಲೋಕದಲ್ಲಿ ಈ ಹೊರಗಿನ ಇಂದ್ರಿಯಗಳಿಗೆ ಕೆಲಸನೇ ಇಲ್ಲ.
ಈ ಮನಸ್ಸನ್ನು ಅನಾದಿ ಕಾಲದಿಂದ ಇದ್ದದನ್ನು ಬಿಟ್ಟು ಬಂದಾಗಿದೆ. ಅಲ್ಲಿ ಏನಿದ್ರೂ ಕೂಡ ಸ್ವರೂಪ ಇಂದ್ರಿಯಗಳಿಂದ ಅಲ್ಲಿ ಕೆಲಸ ಆಗುವಂಥದ್ದು. ಎಲ್ಲ ಜ್ಞಾನಗಳು ಬರ್ತದೆ. ಕಣ್ಣು ಬೇಡ, ಕಣ್ಣಿಗಿಂತ ನಿಖರವಾದ ಪ್ರತ್ಯಕ್ಷ ಜ್ಞಾನ. ಕಿವಿ ಬೇಡ, ಅದಕ್ಕಿಂತ ಸ್ಪಷ್ಟವಾದಂತಹ ಜ್ಞಾನ. ಹಾಗಾಗಿ ಯಾವ ಇಂದ್ರಿಯಗಳು ಇಲ್ಲದೆ ಹೋದರೂ ಬಾಹ್ಯ ಇಂದ್ರಿಯಗಳು, ಭೌತಿಕ ಇಂದ್ರಿಯಗಳು, ಅಲ್ಲಿ ಸ್ವರೂಪ ಇಂದ್ರಿಯಗಳಿಂದ ಎಲ್ಲ ತತ್ವಜ್ಞಾನಗಳು ಬರ್ತವೆ ಅಂತ. ಹಾಗಾದರೆ ಈ ಕುದುರೆ ಎಲ್ಲಿವರೆಗೆ ಬೇಕು ಅಂತಂದರೆ ಪದ್ಮಾವತಿ ಅಂದರೆ ಆ ಸ್ವರೂಪ ಇಂದ್ರಿಯ ಕೆಲಸ ಮಾಡುವ ತನಕ ಈ ಹೊರಗಿನ ಇಂದ್ರಿಯಗಳು ಅಂತ. ಹಾಗಾಗಿ ಯಾವಾಗ ಸ್ವರೂಪ ಇಂದ್ರಿಯದಿಂದ ಜ್ಞಾನ ಬಂತು ಅಂದರೆ ವೈಕುಂಠ ಸಿಕ್ಕಿತು, ಆಮೇಲೆ ಈ ಇಂದ್ರಿಯಗಳಿಗೆ ಕೆಲಸ ಇಲ್ಲ ಅಂತ. ಪದ್ಮಾವತಿ ಮಾಡುವ ಕೆಲಸ ಏನು ಅಂತಂದರೆ, ಆ ಭಗವಂತನ ಸ್ವರೂಪ ಜ್ಞಾನ ಮಾಡುವ ಕೆಲಸ ಏನು ಅಂತಂದರೆ, ಈ ಇಂದ್ರಿಯಗಳನ್ನು, ಹೊರಗಿನ ಇಂದ್ರಿಯಗಳನ್ನು ಕಲ್ಲು ಹೊಡೆದು ಬೀಸಾಡಿ ತುಂಡು ಮಾಡಿ ಅದನ್ನು ಮುಗಿಸುವಂತಹ ಕೆಲಸ. ಅಲ್ಲಿ ಕುದುರೆಯನ್ನು ಕಲ್ಲಿನಿಂದ ಪದ್ಮಾವತಿ ಹೊಡೆದು ಸಂಹಾರ ಮಾಡಿದ್ಲು ಅಂತಂದರೆ, ಕುದುರೆ ಸಂಹಾರ ಆಯಿತು ಅಂತಂದರೆ ಅದು ಕುದುರೆ ಸತ್ತೋಯಿತು ಅಂತ ಅರ್ಥ ಅಲ್ಲ. ಕುದುರೆಯಿಂದ ಆಗಬೇಕಾಗಿರ್ತಕ್ಕಂತಹ ತತ್ವಜ್ಞಾನ, ಆ ಸ್ವರೂಪ ಜ್ಞಾನ ಅದು ಬಂತು. ಹಾಗಾಗಿ ಪದ್ಮಾವತಿ ಬಂದು ಕಲ್ಲಿನಿಂದ ಹೊರಗಿನ ಇಂದ್ರಿಯಗಳನ್ನು ಸಂಹಾರ ಮಾಡಿದ್ಲು ಅಂತಂದರೆ ಅಲ್ಲಿ ಸ್ವರೂಪ ಇಂದ್ರಿಯಗಳಿಂದ ಜ್ಞಾನ ಬರಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಕುದುರೆಗಳಿಗೆ ಕೆಲಸ ಇಲ್ಲ. ಯಾಕೆ ಕುದುರೆ ಬೇಕು ಅಂತ ಕಲ್ಲಿನಿಂದ ಸಂಹಾರ ಮಾಡಿದ್ಲು ಅಂತ ನಾವು ಅನುಸಂಧಾನ ಮಾಡಬೇಕಾಯ್ತು. ಕುದುರೆ ಅಂದರೆ ವಾಯುದೇವರು, ವಾಯುದೇವರನ್ನು ಕಲ್ಲು ಬಡಿದು ಕೊಂದ್ಲು ಅಂತ. ಇದೆಂಥ ಕಥೆ ರೀ, ವಾಯುದೇವರ ಸತ್ತರ ಕಥೆ ಅಂತದು. ಈ ವೈಕುಂಠ, ಈ ಮಹಿಮೆ, ಈ ವಿಶ್ವೋತ್ತರ ಪ್ರಾಣ ವಾಯುದೇವರನ್ನೇ ಕೊಂದು ಬಿಡ್ತ ಅಂತ. ಒಂದು ಮಾತು ಸತ್ಯ ನೋಡಿ, ಈಚೆಗಡೆಯಿಂದ ಶ್ರೀನಿವಾಸ, ಆಚೆಗಡೆಯಿಂದ ಪದ್ಮಾವತಿ ದೇವಿ, ಇಬ್ಬರಿಗೂ ಕೂಡ ಜೀವನ ಅದು ಸಹಜವಾದ್ದು, ಇನ್ನೊಬ್ಬರಿಂದಾಗಿ ಅಲ್ಲ. ಅವರಿಗೆ ಸ್ವರೂಪವಾದ ಜ್ಞಾನೇಂದ್ರಿಯಗಳು, ಸ್ವರೂಪವಾದ ಜ್ಞಾನ, ಸ್ವರೂಪಭೂತವಾದ್ದೇ ಎಲ್ಲ. ಭಗವಂತನಿಗೆ ಪ್ರಾಣ ಇರಲಿಲ್ವಾ ಅಂದರೆ ಪ್ರಾಣ ಇದೆ. ಪ್ರಾಣಾದ್ವಾಯುರಜಾಯತ ಪುರುಷ ಸೂಕ್ತ ಹೇಳುತ್ತೆ, ದೇವರಿಗೂ ಪ್ರಾಣ ಇದೆ ಅಂತ. ಆದರೆ ನಮಗೆ ಪ್ರಾಣ ಬರುವುದು ಪ್ರಾಣದೇವರಿಂದ. ಆದರೆ ಭಗವಂತ ಪ್ರಾಣದೇವರನ್ನು ಸೃಷ್ಟಿ ಮಾಡುವುದು ತನ್ನ ಪ್ರಾಣದಿಂದ. ಹಾಗಾಗಿ ಪ್ರಾಣದೇವರಿಂದ ಭಗವಂತನ ಪ್ರಾಣ ಅಲ್ಲ. ಪದ್ಮಾವತಿಯ ಪ್ರಾಣ ಪ್ರಾಣದೇವರಿಂದ ಅಲ್ಲ. ಪ್ರಾಣದೇವರಿಗೆ ಪ್ರಾಣ ಕೊಡುವವ ಅದು ಭಗವಂತ. ಪ್ರಾಣದೇವರಿಗೆ ಪ್ರಾಣಶಕ್ತಿಯನ್ನು ಕೊಡುವವನು ಪದ್ಮಾವತಿ ದೇವಿ. ಹಾಗಾಗಿ ಪದ್ಮಾವತಿಗೂ ಪ್ರಾಣ ಬೇಡ ಅಂದರೆ ಹೊರಗಿನ ಪ್ರಾಣ ವಾಯುದೇವರು ಬೇಡ, ಭಗವಂತನಿಗೂ ಪ್ರಾಣದೇವರು ಬೇಡ. ಹಾಗಾಗಿ ಅಶ್ವವನ್ನು ಕೊಲ್ಲುವುದರ ಮೂಲಕ ನೋಡಿ, ಎಲ್ಲಾದರೂ ಉಸಿರು ಹೋಯಿತು ಮತ್ತೆ ಮನುಷ್ಯ ಬದುಕುವುದಿಲ್ಲ. ಕಣ್ಣು ಹೋಯಿತು, ಕಿವಿ ಹೋಯಿತು, ಯಾವುದೇ ಇಂದ್ರಿಯ ಹೋಗಲಿ ಬದುಕ್ತಾ ಇರ್ತಾನೆ. ಉಸಿರು ಹೋಯಿತು ಮತ್ತೆ ಬದುಕುವುದಿಲ್ಲ. ಆದರೆ ಭಗವಂತನ ಹತ್ರ ಇದು ಟೆಸ್ಟ್, ದೇವರು ಹೌದು ಅಲ್ಲ ಅನ್ನುವ ಪರೀಕ್ಷೆ. ಹಾಗೆ ಪರೀಕ್ಷೆ ಮಾಡಿದ್ರು, ಆ ಪ್ರಾಣಕ್ಕೆ ಹೊಡೆದ್ರು, ಪ್ರಾಣ ಹೋಯಿತು, ದೇವರಿಗೆ ಪ್ರಾಣ ಹೋಗಲಿಲ್ಲ. ಇದು ಪ್ರಾಣ ಹೇಳುವಂಥದ್ದು. ಅಂದರೆ ಹೊರಗಿನ ಪ್ರಾಣದಿಂದ ಭಗವಂತ ಇರುವುದಲ್ಲ, ಪ್ರಾಣದೇವರು ಇರುವುದು ಭಗವಂತನಿಂದ ಅನ್ನುವ ಚಿಂತನೆಯನ್ನು ಈ ಪುರಾಣ ನಮಗೆ ತೋರಿಸಿತು. ಕುದುರೆ ಹೋದರು, ವಾಯುದೇವರು ಹೋದರು, ಭಗವಂತನಿಗೆ ಏನೂ ಆಗಲಿಲ್ಲ, ಪದ್ಮಾವತಿಗೆ ಏನೂ ಆಗಲಿಲ್ಲ ಅನ್ನುವ ಚಿಂತನೆಯನ್ನು ನಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಕುದುರೆ ಅದು ಉಸಿರಿನ ವಾಯುದೇವರ ಸಂಕೇತ. ವಾಯುದೇವರು ಅದೃಶ್ಯರಾಗ್ತಾರೆ. ಪದ್ಮಾವತಿ ವೆಂಕಟೇಶ್ವರನ್ನು ಸೇರಿಸುವ ಕೆಲಸ ಮಾಡಿ ಕುದುರೆ ಅದೃಶ್ಯವಾಯಿತು ಅಂತ. ವೆಂಕಟೇಶ ದೇವರನ್ನು ಪದ್ಮಾವತಿ ಕಳಿಸಿ ಕೊಡ್ತಾಳೆ. ವೆಂಕಟೇಶ ದೇವರು ಬರ್ತಾರೆ. ಆಚೆಗಡೆಯಿಂದ ಪದ್ಮಾವತಿ ನಾರಾಯಣಪುರಕ್ಕೆ ಹೋಗ್ತಾಳೆ. ಇಬ್ಬರೂ ವ್ಯಗ್ರರಾಗಿ ಬಿಡ್ತಾರೆ. ಈಚೆ ಶ್ರೀನಿವಾಸ ದೇವರು ತಿರುಮಲೆಗೆ ಬಂದರೆ ಅಲ್ಲಿ ಮಲಗಿ ಬಿಡ್ತಾರೆ. ಆಹಾರ ಇಲ್ಲ, ತಲೆಗೆ ಬಟ್ಟೆ ಸುತ್ತಿ ಸುಸ್ತಾಗಿ ಮಲಗಿರ್ತಾರೆ. ಇದು ವಿಶ್ವೋತ್ತರ ಪುರಾಣ ಹೇಳುವ ಕಥೆ. ಆಚೆಗಡೆಯಿಂದ ಪದ್ಮಾವತಿ ಜ್ವರಪೀಡಿತಳಾಗಿ ಭಯತ್ರಸ್ತಳಾಗಿ ಅಲ್ಲಿ ಬಿದ್ದುಕೊಳ್ತಾಳೆ. ಇಬ್ಬರ ಕಥೆ ಹೀಗಾಯಿತು ನೋಡಿ. ಇಡೀ ಜಗತ್ತಿಗೆ ರೋಗ ಪರಿಹಾರ ಮಾಡುವ ದೇವರೇ ಹೀಗೆ ಮಲಗಿದರೆ ಉಳಿದವರ ಪಾಡೇನು ಅಂತ. ಇದೊಂದು ನಾಟಕ. ಏನು ಅಂದರೆ ಇಡೀ ಜಗತ್ತಿಗೆ ಭಗವಂತ ಸಂದೇಶ ಕೊಟ್ಟಿರ್ತಕ್ಕಂಥದ್ದು. ಏನು ಸಂದೇಶ ಕೊಟ್ಟಿರ್ತಾನೆ ಭಗವಂತ ಅಂತಂದರೆ, ನಾವು ಹೇಗಿರಬೇಕು ಹೇಗಿರಬಾರದು ಅನ್ನೋದನ್ನು ಭಗವಂತ ತೋರಿಸ್ತಾನೆ. ಭಗವಂತ ಇಡೀ ಜಗತ್ತಿಗೆ ಭಗವಂತ ಹುತ್ತದಲ್ಲಿ ಮಲಗುವುದರ ಮೂಲಕ ತಾನು ಸರ್ವಶಕ್ತನಾದರೂ ಕೂಡ ತನ್ನ ಸರ್ವಶಕ್ತಿಯಿಂದ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದ್ದರೂ ಕೂಡ
ಈ ಮದುವೆಯ ಕಾರ್ಯಕ್ರಮ ನಾವೇ ಮಾಡಿಕೊಳ್ಳುವುದಲ್ಲ, ಇದಕ್ಕೆ ಗುರು ಹಿರಿಯರನ್ನು ಮಾಧ್ಯಮವನ್ನಾಗಿ ನಾವು ಇಟ್ಟುಕೊಳ್ಬೇಕು ಅನ್ನೋದನ್ನು ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ದೇವರು ಮನಸ್ಸು ಮಾಡಿದರೆ ಕಾಡಿನಲ್ಲೇ ಮದುವೆ ಮುಗಿದು ಬಿಡ್ತಿತ್ತು. ಅದೇಂತ ಪದ್ಮಾವತಿಗೂ ಇಷ್ಟ, ಶ್ರೀನಿವಾಸ ದೇವರಿಗೂ ಇಷ್ಟ. ಆದರೆ ಆಗಲಿಲ್ಲ ಮದುವೆ. ಇಲ್ಲಿ ಮಲಗುವ ನೆಪ ಮಾಡಿ ಉಳಿದವರನ್ನು ನಿಮಿತ್ತವಾಗಿ ಇಟ್ಟುಕೊಳ್ತಾರೆ. ಅಲ್ಲಿಯೂ ಅಷ್ಟೇ ಪದ್ಮಾವತಿ ಮಲಗುವ ನಿಮಿತ್ತ ಮಾಡಿಕೊಂಡು ತಂದೆ ತಾಯಿಗಳನ್ನು ಮುಂದಿಟ್ಟುಕೊಂಡು ಈ ವಿವಾಹಕ್ಕೆ ನಾಂದಿ ಹಾಡ್ತಾರೆ. ಇದು ಜಗತ್ತಿಗೆ ಕೊಟ್ಟ ಸಂದೇಶ. ಮದುವೆ ಬರೀ ಹುಡುಗಿ ಹುಡುಗ ಸೇರಿ ಮಾಡುವ, ಬರೀ ಅವರೇ ಮಾಡಿಕೊಳ್ಳುವ ಹುಡುಗಾಟ ಅಲ್ಲ ಇದು. ಅದನ್ನು ನಮ್ಮ ದೇವಿ ನಮಗೆ ತೋರಿಸ್ತಾರೆ. ಭಗವಂತ ಹೇಗಿರ್ತಾನೆ, ಲಕ್ಷ್ಮೀದೇವಿಯೂ ಅದಕ್ಕನುಗುಣವಾದ ಚೇಷ್ಟೆಗಳನ್ನು ಮಾಡ್ತಾಳೆ. ನಮ್ಮ ಆಚಾರ್ಯರು ಹೇಳ್ತಾರೆ, ರಾಮಾಯಣದಲ್ಲಿ ರಾಮದೇವರು ಹೇಗೆ ಹಾಗೆ ಸೀತಾದೇವಿಯೂ ಕೂಡ ಅದಕ್ಕೆ ಅನುಗುಣವಾದಂತಹ ಚೇಷ್ಟೆಗಳನ್ನು ಮಾಡ್ತಾಳೆ ಅಂತ. ಹಾಗೆಯೇ ಇಲ್ಲಿ ಭಗವಂತ ಮಲಗಿದ ನಾಟಕ ಮಾಡಿದರೆ ನಮ್ಮ ಲಕ್ಷ್ಮೀದೇವಿಯೂ ಕೂಡ ಪದ್ಮಾವತಿಯೂ ಕೂಡ ಅಳುವ ದೃಶ್ಯವನ್ನು ಪ್ರದರ್ಶನ ಮಾಡ್ತಾಳೆ. ಇಬ್ಬರದು ಅಳುವ ದೃಶ್ಯ ಬರೀ ಇನ್ನೊಬ್ಬರನ್ನು ಒಪ್ಪಿಸ್ಲಿಕ್ಕೋಸ್ಕರ. ಬಕುಲಾದೇವಿ ನಮ್ಮ ಶ್ರೀನಿವಾಸ ದೇವರ ಹತ್ರ ಬರ್ತಾಳೆ. ದೇವರನ್ನು ಆರೈಕೆ ಮಾಡುವ ತಾಯಿ ಬಕುಲ ಅಂತ ಹೊಸ ಶಬ್ದ ಇದಂತು. ನಾವೆಲ್ಲಿ ಬಕುಲ ಅನ್ನುವ ಶಬ್ದ ನಾವು ಕೇಳಲಿಲ್ಲ. ಬಕುಲ ಅಂತ, ಬಕುಲ ಅಂತಂದರೆ ಅದು ಒಳ್ಳೆಯ ಶಬ್ದ. ಅದು ಏನು ಹೇಳುತ್ತೆ ಅಂತಂದರೆ, ಬಕುಲೆಯ ಮಗನಾಗಿ ನಮ್ಮ ದೇವರು ಜಗತ್ತಿನಲ್ಲಿ ಕಾಣಿಸಿಕೊಂಡ ಅಂತ. ಶ್ರೀನಿವಾಸ ದೇವರ ಕುಲ ಯಾವುದು ಅಂತ ಕೇಳಿದರೆ ಬಕುಲಾದೇವಿ. ದೇವರು ಹೇಳ್ತಾನೆ, ನನ್ನ ಅಮ್ಮ ಯಾರು ಅಂದರೆ ಬಕುಲಾದೇವಿ ಅಂತ ದೇವರು ಹೇಳಿಕೊಳ್ತಾನೆ. ಹಾಗಾದರೆ ಬಕುಲಾದೇವಿಯ ಕುಲದಲ್ಲಿ ಬಂದವ ಯಾರು? ನಮ್ಮ ದೇವರು, ನಮ್ಮ ಸ್ವಾಮಿ ಭಗವಂತ. ಬಾ ಅಂದರೆ ಜ್ಞಾನರೂಪನಾದ ಭಗವಂತ. ವಾ ಮತ್ತೆ ಬಾ ಒಂದೇ ಸಂಸ್ಕೃತದಲ್ಲಿ. ವಾ ಅಂದರೆ ಗತಿ, ಗತಿ ಅಂದರೆ ಜ್ಞಾನ. ವಕುಲ ಅಂದರೆ ಬಕುಲ ಅಂದರೆ ತತ್ವಜ್ಞಾನದ ಕುಲ. ಅಂದರೆ ಬಕುಲಾದೇವಿಯ ಕುಲದಲ್ಲಿ ತತ್ವಜ್ಞಾನ ಸ್ವರೂಪನಾದ ಭಗವಂತನೇ ಬಂದ. ಹಾಗಾಗಿ ಬಕುಲಂ ಅಸ್ಯಾಹ ಅಸ್ತಿ ಅಂದರೆ ಜ್ಞಾನದ ಕುಲ ಅವಳ ವಂಶದಲ್ಲಿ ಬೆಳೆದು ಬಂತು. ಹಾಗಾಗಿ ಅವಳನ್ನು ಬಕುಲಾದೇವಿ ಅಂತ ಅದನ್ನು ಗುರುತಿಸ್ತಾರೆ. ಬಕುಲಾದೇವಿ ಶ್ರೀನಿವಾಸ ದೇವರನ್ನು ಮಾತಾಡಿಸ್ತಾಳೆ. ಮಾತಾಡಿಸಿದಷ್ಟು ದುಃಖ ಜಾಸ್ತಿ ಆಯಿತು ಅಂತ. ಒಂದು ಮಗು ಬಿತ್ತು ಅಂತ ಇಟ್ಕೊಳ್ಳಿ, ಮಗು ಹೇಗಿದ್ದೀವಿ ಅಂತ ಕೇಳಿ ಅಳ್ಳಿಕ್ಕೆ ಶುರು ಮಾಡುತ್ತೆ. ಗಲಾಟನೇ ರಂಪಾಟ. ನೀವು ಮಾತಾಡಬೇಡಿ, ನೋಡಲೇಬೇಡಿ, ಎದ್ದುಗಳು ಧೂಳಿ ಬಡಿಸ್ಕೊಂಡು ಬಂದುಬಿಡ್ತದೆ ಬಿದ್ದೆಂದು. ಯಾರಾದರೂ ನೋಡಿದ್ರು ಮಾತಾಡಿಸಿದ್ರು ಅಂದರೆ ದುಃಖ ಜಾಸ್ತಿ. ಎಲ್ಲಾದರೂ ಅಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ನೀವು ಹೋಗಿ ಮಾತಾಡಿಸಿ, ಇನ್ನೆಷ್ಟು ಅಳ್ತಾ ಇರ್ತಾರೆ. ನೀವು ಸುಮ್ಮನೆ ಇರಿ, ಆ ವಿಷಯನೇ ಬಿಟ್ಬಿಡಿ, ಅವ್ರಿಗೆ ಅಳುವೇ ಬರುವುದಿಲ್ಲ. ಅದರಿಂದ ಯಾರಾದರೂ ಅಳುವಲ್ಲಿ ಹೋಗಿ ಅಳುವ ಸುದ್ದಿ ನೀವು ರೀ ನಿಮಗೆ ಆಗಬಾರ್ದಿತ್ತರಿ ಹೀಗೆ ಅಂದರೆ 1 ಗಂಟೆ ಅಳ್ತಾ ಇರ್ತಾರೆ. ಅಳ್ಳೇಬೇಕು, ಅನಿವಾರ್ಯ ಅದು. ನಾವು ಆ ವಿಷಯವನ್ನು ಬಿಟ್ಟು ದೇವರ ಬಗ್ಗೆ ನೀವು ಮಾತಾಡಿದರೆ ಅದಕ್ಕೆ ಸ್ಪಂದಿಸ್ತಾರೆ. ಈ ಬಕುಲಾದೇವಿ ಶ್ರೀನಿವಾಸ ದೇವರು ಅಳ್ತಾ ಕೂತ್ಕೊಂಡ್ರೆ ಅಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಮಾತನ್ನೇ ಪೂರಕವಾಗಿ ಹೇಳ್ತಾಳೆ. ದೇವರದ್ದು ವಾಲ್ಯೂಮ್ ಜಾಸ್ತಿ ಆಯಿತು ಅಳುವಂಥದ್ದು. ಅವಳು ಕೇಳ್ತಾಳೆ, ಶ್ರೀನಿವಾಸ ನಿನಗೇನಾಯಿತು ಅಂತ. ಅಳ್ಳಿಕ್ಕೆ ಶುರು ಮಾಡಿದ. ಹೇಳಮ್ಮ ಅಂತ ಹೇಳಿದ್ರೆ ಇನ್ನಷ್ಟು ವಾಲ್ಯೂಮ್ ಜಾಸ್ತಿ ಆಯಿತು ಅನ್ನೋದು ಕಡಿಮೆ ಆಗಲೇ ಇಲ್ಲ. ಕೊನೆಗೆ ಶ್ರೀನಿವಾಸ ಸಮಸ್ಯೆಯನ್ನು ಹೇಳ್ತಾನೆ. ತಾಯಿ ಹತ್ರ ಹೇಳದಿದ್ದ ಸಮಸ್ಯೆ ಏನೂ ಇಲ್ಲ. ಯಾಕಂದರೆ ತಾಯಿಯನ್ನು ಬಿಟ್ಟರೆ ಇನ್ನೊಬ್ಬರ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ತಾಯಿಯನ್ನು ಬಿಟ್ಟರೆ ಈ ಸಮಸ್ಯೆಗೆ ಪರಿಹಾರ ಮಾಡುವವರು ಇಲ್ಲ, ನಾನು ಮಾಡಲಿಕ್ಕಾಗುವುದಿಲ್ಲ, ಮಧ್ಯವರ್ತಿಗಳಾದ ಬೇಕು. ಹಾಗಾಗಿ ತಾಯಿಯಲ್ಲಿ ತಿಳಿಸಿಕೊಡ್ತಾನೆ. ಇದು ಶ್ರೀನಿವಾಸ ಕಲ್ಯಾಣ ನಮಗೆ ಹೇಳುವ ಒಂದು ಒಳ್ಳೆಯ ಚಿಂತನೆ. ಏನೇ ಗುಟ್ಟು ಇರಲಿ ತಾಯಿ ಹತ್ರ ತಂದೆ ಹತ್ರ ಗುಟ್ಟು ಮಾಡಬೇಡಿ. ಎಲ್ಲವೂ ನಮಗೆ ಸರ್ವಸ್ವವನ್ನು ನಿರ್ಮಾಣ ಮಾಡಿದ ನಿರ್ಮಾತೃಗಳು, ಅವರಲ್ಲಿ ರಹಸ್ಯ ಇಟ್ಟುಕೊಳ್ಬೇಡಿ. ದೊಡ್ಡವರಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಬೇಕು. ನಾವು ಎಲ್ಲಿ ಜಾರಿ ಬಿದ್ದಿದ್ದೇವೆ ಅದನ್ನು ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗ್ತದೆ. ಹೇಳಬೇಕಾದ್ದು ಕರ್ತವ್ಯ ಅನ್ನೋದನ್ನು ಈ ಭವಿಷ್ಯೋತ್ತರ ಪುರಾಣ ನಮಗೆ ಭವಿಷ್ಯ ನಮಗೆ ನುಡಿದಿದೆ. ಶ್ರೀನಿವಾಸ ದೇವರು ಹೇಳ್ತಾರೆ, ಮತ್ತೇನು ಹೇಳೋದಿಲ್ಲ, ಅಮ್ಮ ಪದ್ಮಾವತಿಯನ್ನು ಕಂಡಿದ್ದೇನೆ, ಆ ಪದ್ಮಾವತಿಯನ್ನು ಸೇರಿಸುವ ಕೆಲಸ ನೀನು ಮಾಡೋ ಅಂತ. ಅವಳು ಬಕುಲಾದೇವಿ ನೋಡಿ, ಬಕುಲ ಅಂದರೆ ಜ್ಞಾನದ ಕುಲದಲ್ಲಿ ಬಂದವಳು ಅಂತ. ಹಾಗಾಗಿ ಜ್ಞಾನವನ್ನು ಒಟ್ಟು ಸೇರಿಸುವ ಕೆಲಸ ಮಾಡು ಅಂತ ಹೇಳ್ತಾಳೆ. ಬಕುಲಾದೇವಿ ಏನು ಮಾಡಬೇಕು ಅಂತ ಕೇಳಿದರೆ ದೇವರೇ ಮಾರ್ಗದರ್ಶನ ಮಾಡ್ತಾನೆ. ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ, ಇನ್ನೊಬ್ಬರಲ್ಲಿ ನಿಂತು ಮಾಡಿಸ್ತಾನೆ. ಇದಕ್ಕೆ ಒಂದು ಬಕುಲಾದೇವಿ ಒಂದು ಒಳ್ಳೆಯ ಉದಾಹರಣೆ ಅಂತ. ಎಲ್ಲ ದೇವರೇ ಮಾಡುವುದು. ನರತೆ ತತ್ಕ್ರಿಯತೆ ಕಿಂಚನಾರ್ಯ. ನಮ್ಮ ಮನೆಯಲ್ಲಿ ಏನು ಮದುವೆ ನಡೀತದೆ ದೇವರೇ ನಿಂತು ನಡೆಸ್ತಾನೆ. ನಾವೊಂದು ಮಾಧ್ಯಮ ಅಷ್ಟೇ. ಮಗು ಬರಿತಾ ಇರ್ತದೆ, ಅದಕ್ಕೆ ಬರೀಲಿಕ್ಕೆ ಬರುವುದಿಲ್ಲ. ತಾಯಿ
ಮಗುವಿನ ಕೈ ಹಿಡಿದು ಕಡ್ಡಿಗೆ ಹಿಡಿದು ಬರೆಸ್ತಾಳೆ. ಬರೆಯುವುದು ತಾಯಿಯ ಪ್ರಯತ್ನನೇ, ಮಗುವಿದ್ದೇನೂ ಅಲ್ವೇ ಅಲ್ಲ. ಆದರೆ ಹೆಸರು ಮಗುವಿಗೆ. ಮಗು ಹತ್ರ ಹೇಳ್ತಾಳೆ ತಾಯಿ, ಎಷ್ಟು ಚೆನ್ನಾಗಿ ಬರೆದಿದ್ದಿ ಅಂತ. ಬರೆದದ್ದು ತಾಯಿ ಹೊರತು ಮಗು ಅಲ್ಲ. ತಾಯಿ ಮಗುವಿನ ಕೈ, ಮಗುವಿನ ಕಡ್ಡಿ ಬಿಟ್ಟರೆ ಮಗುವಿಗೆ ಬರೀಲಿಕ್ಕೆ ಬರೋಲ್ಲ. ನಮ್ಮ ದೇವರು ಬಕುಲಾದೇವಿಯಲ್ಲಿ ಕೂತು ಇದನ್ನು ಮಾರ್ಗದರ್ಶನ ಮಾಡ್ತಾನೆ. ಅಮ್ಮ, ನೀನು ಮಾಡಬೇಕಾದ ಕೆಲಸ ಆ ನಾರಾಯಣಪುರಕ್ಕೆ ಹೋಗಿ ಅಲ್ಲಿ ಎಲ್ಲವನ್ನು ತಿಳಿಸಿ ಒಟ್ಟು ಸೇರಿಸುವ ಕೆಲಸ ಮಾಡು. ಅದಕ್ಕಿಂತ ಮುಂಚೆ ಅಗಸ್ತ್ಯೇಶ್ವರನ ದರ್ಶನ ಮಾಡು. ನೋಡಿ ದೇವರದು ಎಷ್ಟ ಮಾರ್ಗದರ್ಶನ ಮಾಡ್ತಾನೆ ಅಂತ. ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾಗಿದ್ದರೆ ದೇವರ ಅನುಗ್ರಹ ಸಂಪಾದನೆ ಮಾಡಬೇಕಾದ್ದು. ದೇವರನ್ನು ಬಿಟ್ಟು ನಾವು ಏನೂ ಮಾಡಲಿಕ್ಕಾಗುವುದಿಲ್ಲ ಅನ್ನೋದನ್ನು ಭಗವಂತ ತೋರಿಸ್ತಾನೆ. ಅಗಸ್ತ್ಯೇಶ್ವರಕ್ಕೆ ಹೋಗಿ ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿ, ಅಲ್ಲಿ ದೇವರನ್ನು ಒಲಿಸಿಕೊಂಡು ದೇವರ ಅನುಗ್ರಹ ಸಂಪಾದನೆ ಮಾಡಿ ಮುಂದೆ ಸಾಗು ಅನ್ನೋದನ್ನು ಭಗವಂತ ತಾಯಿಗೆ ಹೇಳಲಿಕ್ಕೆ ಮರೆಯುವುದಿಲ್ಲ ಅಂತ. ಅಗಸ್ತ್ಯೇಶ್ವರದಲ್ಲಿ ಇರುವುದು ರುದ್ರದೇವರು. ದೇವರು ರುದ್ರದೇವರನ್ನು ಪ್ರಾರ್ಥನೆ ಮಾಡು ಅಂತ ಒತ್ತು ಕೊಟ್ಟು ಹೇಳ್ತಾರೆ. ರುದ್ರನ ಪ್ರಾರ್ಥನೆ ಮಾಡದೆ ಮುಂದೆ ಹೋಗಬೇಡ, ನಿನ್ನ ಕೆಲಸ ಆಗಬೇಕಾದ್ರೆ ರುದ್ರದೇವರ ಅನುಗ್ರಹ ಬೇಕು ಅಂತ. ಯಾಕಂದರೆ ರುದ್ರದೇವರು ಮನೋನಿಯಾಮಕರು. ನೀನು ಹೇಳಿದ್ದನ್ನು ಅವರು ಕೇಳಬೇಕಾದ್ರೆ, ಕೇಳುವ ತಾಳ್ಮೆ ಬರಬೇಕಾಗಿದ್ದರೆ ಮನೋನಿಯಾಮಕನ ಅನುಗ್ರಹ ಬೇಕು ಅಂತ. ಹಾಗಾಗಿ ನಿನ್ನ ಮನಸ್ಸಲ್ಲಿ ಕೂತ ದೇವರು ಅಲ್ಲಿ ಆ ರಾಜ ರಾಣಿಯ ಮನಸ್ಸಲ್ಲಿ ಕೂತು, ಅಲ್ಲಿ ಪದ್ಮಾವತಿಯ ಮನಸ್ಸಲ್ಲಿ ಕೂತು ಅಲ್ಲಿ ಅವರಿಗೇನು ಬೇಕೋ ಅದನ್ನೆಲ್ಲ ಮಾರ್ಗದರ್ಶನ ಮಾಡಬೇಕು. ಹಾಗಾಗಿ ಆಕಾಶ ರಾಜ ಧರಣೀದೇವಿ ಅವರ ಮನಸ್ಸಲ್ಲಿ ಕೂತು ಅವರಿಗೆ ಪ್ರೇರಣೆ ಕೊಡಬೇಕಾಗಿದ್ದರೆ ರುದ್ರದೇವರ ಪ್ರಾರ್ಥನೆ ಮಾಡಿ ಹೋಗು. ಮನೋನಿಯಾಮಕನ ಅನುಗ್ರಹ ಆಯಿತು ಅಂದರೆ ನಮ್ಮ ಕೆಲಸಗಳೆಲ್ಲ ಸುಲಭದಲ್ಲಿ ಆಗಲಿಕ್ಕೆ ಸಾಧ್ಯ. ಬರೀ ಬಕುಲಾದೇವಿಗೆ ಹೇಳಿದ್ದಲ್ಲ, ಎಲ್ಲ ಸಾಧಕ ವರ್ಗಕ್ಕೆ ಶ್ರೀನಿವಾಸ ದೇವರು ಕೊಟ್ಟಿರತಕ್ಕಂತಹ ಚಿಂತನೆ ಅಂತ. ನಾವು ವೈಷ್ಣವರು ಅಂತಂದರೆ ರುದ್ರವನ್ನು ವಿರೋಧ ಮಾಡುವವರಲ್ಲ, ರುದ್ರನನ್ನು ಬೈಯುವವರಲ್ಲ, ರುದ್ರನನ್ನು ತಿರಸ್ಕಾರ ಮಾಡುವವರಲ್ಲ. ನಾವು ರುದ್ರದೇವರನ್ನು ಆರಾಧನೆ ಮಾಡುವವರು. ಆದರೆ ವೈಷ್ಣವರು ಅಂತಂದರೆ ವಿಷ್ಣುವನ್ನು ಸರ್ವೋತ್ತಮ ಅಂತ ನಾವು ಒಪ್ಪಿಕೊಂಡು ನಾವು ರುದ್ರದೇವರನ್ನು ಆ 5ನೇ ಕಕ್ಷೆಯಲ್ಲಿ ಆರಾಧನೆ ಮಾಡತಕ್ಕವರು. ಹಾಗಾಗಿ ರುದ್ರನನ್ನು ವಿರೋಧ ಮಾಡುವವರಲ್ಲ, ರುದ್ರನನ್ನು ಆರಾಧನೆ ಮಾಡುವವರು. ರುದ್ರದೇವರನ್ನು ಸರಿಯಾಗಿ ಅವರು ಇಷ್ಟಪಡುವ ಹಾಗೆ, ಖುಷಿ ಪಡುವ ಹಾಗೆ ಆರಾಧನೆ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟ ಒಬ್ಬರೇ ಆಚಾರ್ಯರು, ಜಗದ್ಗುರುಗಳಾದ ನಮ್ಮ ಶ್ರೀ ಮಧ್ವಾಚಾರ್ಯರು. ಅವರು ಪೂಜೆ ಮಾಡಿ ಅಂತ ಹೇಳಿದ್ದಾರೆ, ಅದನ್ನು ವಿರೋಧ ಮಾಡಲಿಲ್ಲ. ಪಂಚಾಕ್ಷರ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದರ ಗ್ರಂಥದಲ್ಲಿ ಸೇರಿಸಿ ಅದನ್ನು ಜಪ ಮಾಡಿ ಅಂತ ನಮಗೆ ತೋರಿಸಿರತಕ್ಕಂಥದ್ದು. ಅದನ್ನು ಶ್ರೀನಿವಾಸ ದೇವರು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಪದ್ಮಾವತಿಯನ್ನು ನೋಡುವುದಕ್ಕಿಂತ ಮುಂಚೆ ಅಗಸ್ತ್ಯೇಶ್ವರನ ದರ್ಶನ ಮಾಡಿ ಅವನ ಅನುಗ್ರಹ ಪಡೆದು ಅಮ್ಮ ಮುಂದೆ ಹೋಗು ಅಂತ ಹೇಳುವುದರ ಮೂಲಕ ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ. ಕಲ್ಯಾಣ ಘಟ್ಟದಲ್ಲಿ ರುದ್ರದೇವರನ್ನು ಮರಿಬೇಡಿ ಅಂತ. ಯಾಕೆಂತಂದರೆ ಅದು ಕಲ್ಯಾಣ ಘಟ್ಟ, ಅದು ಒಬ್ಬರಿಂದ ನಡೆಯುವಂತಹದ್ದಲ್ಲ ಕಲ್ಯಾಣ. 2 ವರ್ಗದವರು, ಬೀಗುವವರು ಬಾಗುವವರು ಇಬ್ಬರು ಸೇರಬೇಕಾಗತ್ತೆ. ಅದು ಬೀಗಿಕೊಂಡೇ ಇದ್ದರೆ ನಡೆಯುವುದಿಲ್ಲ ಆ ಮದುವೆ. ಅಷ್ಟೇ ಅಲ್ಲ, ಮದುವೆ ಆದ ಮೇಲೂ ಕೂಡ ಇಬ್ಬರು ಒಟ್ಟು ಸೇರಬೇಕು ಅಂತಾದರೆ ವಧು ವರರು ಒಟ್ಟು ಸೇರಬೇಕಾಗಿದ್ದರೆ ಮನೋನಿಯಾಮಕನ ಅನುಗ್ರಹ ಬೇಕು. ಅದು ಕೊನೆಯ ತನಕ, ಜೀವಿತಾವಧಿಯ ತನಕ ಒಟ್ಟು ಸೇರಬೇಕಾಗಿದ್ದರೆ, ಒಟ್ಟು ಇರಬೇಕಾಗಿದ್ದರೆ, ಒಂದೇ ಚಿಂತನೆ ಬರಬೇಕಾಗಿದ್ದರೆ ರುದ್ರದೇವರ ಅನುಗ್ರಹ ಬೇಕು. ಹಾಗಾಗಿ ಮದುವೆಯ ಕಾರ್ಯಕ್ರಮದಲ್ಲೂ ಇದು ಅತ್ಯವಶ್ಯಕ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ನಮ್ಮ ದೇವರು ತಾಯಿ ಬಕಲಾದೇವಿಗೆ ಅಗಸ್ತ್ಯೇಶ್ವರನ ದರ್ಶನ ಮಾಡಿ ಮುಂದೆ ಸಾಗು ಅಂತ ಮಾರ್ಗದರ್ಶನ ಮಾಡಿದ್ದಾರೆ. ಬಕಲಾದೇವಿ ಹೊರಟು ಹೋಗ್ತಾಳೆ. ಬಕಲಾದೇವಿಯನ್ನು ಕಳಿಸ್ತಾರೆ ಆಚೆ ಕಡೆ ಕಳಿಸಿದರೆ ನಮ್ಮ ದೇವರಿಗೆ ನಿದ್ದೆ ಬರುವುದಿಲ್ಲ. ಯಾಕೆಂತಂದರೆ ಬಕಲಾದೇವಿಯಿಂದ ಮಾತ್ರ ಈ ಕೆಲಸ ಆಗೋದಿಲ್ಲ, ನಮ್ಮ ದೇವರಿಗೆ ಗೊತ್ತು. ಹಾಗಾಗಿ ದೇವರು ಆಲೋಚನೆ ಮಾಡಿದ, ನಾನೂ ಒಟ್ಟಿಗೆ ಹೋಗಬೇಕಾದ್ದು ಅಂತ. ಬಕಲಾದೇವಿಯನ್ನು ಒಂದು ಕಡೆ ಕಳಿಸ್ತಾನೆ. ತಾನೂ ಭಗವಂತ ಪುಲಿಂದ ವೇಷದಿಂದ, ಪುಲಿಂದ ಸ್ತ್ರೀ ವೇಷದಿಂದ, ಕೊರವಂಜಿ ವೇಷದಿಂದ ಭಗವಂತ ಸ್ವಯಂ ಹೋಗ್ತಾನೆ ಅಂತ. ಭಗವಂತ ಅಂತರ್ಯಾಮಿಯಾಗಿ ಹೋದ್ದು ಒಂದು, ಭಗವಂತ ಹೊರಗಿನ ರೂಪದಿಂದ ಮತ್ತೊಂದು ರೂಪವನ್ನು ಸ್ವೀಕಾರ ಮಾಡಿ ಭಗವಂತ ಹೋದ. ಮದುವೆ ಆಗಬೇಕಾದ್ರೆ ಎಷ್ಟು ವೇಷ ಹಾಕಬೇಕು ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ನೋಡಬೇಕು. ನಮ್ಮ ದೇವರು ಎಷ್ಟೆಷ್ಟು ವೇಷವನ್ನು ಹಾಕ್ತಾನೆ. ನಾವೆಲ್ಲ ವೇಷ ಹಾಕುವುದು, ಭಗವಂತನದು ವೇಷ ಇದೆ. ಕೊರವಂಜಿಯ ವೇಷವನ್ನು ಭಗವಂತ ತೋರಿಸ್ತಾನೆ ಅಂತ. ಭಗವಂತನಿಗೆ ಎಲ್ಲವೂ ಹಿಡಿಸ್ತದೆ ವೇಷ. ಯಾವ ವೇಷ ಹಾಕಲಿಕ್ಕೂ ತಯಾರಿದ್ದಾನೆ, ಯಾವ ವೇಷನೂ ಹಿಡಿಸ್ತದೆ. ಕೊರವಂಜಿ ಅಂದರೆ ವೈಶ್ವೋತ್ತರ ಪುರಾಣ ಹೇಳುವ ರೀತಿಯಲ್ಲಿ ಒಂದು ಮುದುಕಿಯ ವೇಷವನ್ನು ಹಾಕ್ಕೊಳ್ತಾನೆ.
ನಮ್ಮ ಸರ್ವಾಂಗ ಸುಂದರನಾದ ಭಗವಂತ ಕೊರವಂಜಿಯ ವೇಷ ಹಾಕಿದರೆ ಹೇಗಿರ್ತದೆ? ದೇವರಿಗೆ ಒಪ್ತದೆ ಅಂತ. ಯಾಕಂದರೆ ಭಗವಂತ ಕೊರವಂಜಿಯ ಒಳಗೆ ಇರುವುದರಿಂದಲೇ ಅವಳು ಕೊರವಂಜಿಯಾಗಿ ಕಾಣಿಸ್ತಾಳೆ. ಕೊರವಂಜಿಗೆ ನಿಜವಾದ ಆ ಕೊರವಂಜಿಯ ವೇಷ ಹಿಡಿಸಬೇಕಾಗಿದ್ದರೆ ನಮ್ಮ ದೇವರು ಆ ರೂಪದಿಂದ ಇರ್ತಾನೆ, ಅದನ್ನು ಜಗತ್ತಿಗೆ ತೋರಿಸಬೇಕಾಗಿತ್ತು. ಹಾಗಾಗಿ ಕೊರವಂಜಿಯ ವೇಷ ಹಾಕ್ಕೊಂಡು ಭಗವಂತ ಬಂದ. ಅಂದರೆ ದೇವರಿಗೆ ಏನು ವೇಷ ಹಾಕಿದರೂ ಹಿಡಿಸ್ತದೆ ಅಂತ. ನೀವು ಉಡುಪಿಗೆ ಬಂದರೆ ಕೃಷ್ಣನಿಗೆ ದಿನಕ್ಕೊಂದು ಅಲಂಕಾರ ಮಾಡ್ತಾರೆ. ಹುಡುಗಿಯ ಅಲಂಕಾರ ಮಾಡ್ತಾರೆ, ವಾಮನನ ಅಲಂಕಾರ ಮಾಡ್ತಾರೆ, ಎಲ್ಲ ಅಲಂಕಾರ ಮಾಡ್ತಾರೆ. ಆದರೆ ಅದು ಏನು ವಿಶೇಷ ಅಂತಂದರೆ ಆ ಉಡುಪಿಯ ಕೃಷ್ಣ, ಆಚಾರ್ಯರು ಕೊಟ್ಟ ಕೃಷ್ಣನ ಆ ಮುಖದಲ್ಲಿ ಅಂಥ ಸೌಂದರ್ಯ, ಅಂಥ ಕ್ರಮ, ಅದು ಹುಡುಗನ ವೇಷ ಹಾಕಿದ್ರು, ಹುಡುಗಿಯ ವೇಷ ಹಾಕಿದ್ರು ಎಲ್ಲದಕ್ಕೂ ಹೊಂದಿಕೆ ಆಗುವ ಒಂದು ಅಪೂರ್ವ ವಿಗ್ರಹ ಉಡುಪಿಯ ಶ್ರೀಕೃಷ್ಣನ ಅದು ವಿಗ್ರಹ. ಅದು ಯಾವುದೇ ರೀತಿ ನಾವು ಅದನ್ನು ಅಲಂಕರಿಸಿದರೂ ಅದು ಬಹಳ ಸುಂದರವಾಗಿ ಕಾಣುವಂತಹ ಒಂದು ಪ್ರತಿಕೃತಿ, ಅದು ಒಂದೊಂದು ವಿಶಿಷ್ಟವಾದ ವೇಷ. ನಮ್ಮ ದೇವರು ಅದು ಕೊರವಂಜಿಯ ಮುದುಕಿಯ ವೇಷ ಹಾಕಲಿ ದೇವರು ಚಂದ ಅಂತ. ನಾವು ಮುದುಕಿಯ ವೇಷ ಹಾಕೋದಲ್ಲ, ನಾವು ಯುವಕರಾಗಿದ್ದರೆ ಮುದುಕರಾಗೆ ಕಾಣಿಸ್ತೇವೆ ಅಂತ. ದೇವರು ಮುದುಕಿಯ ವೇಷ ಹಾಕಿದ್ರು ಎಷ್ಟು ಚಂದ ಎಷ್ಟು ಚಂದ ಅಂತ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ ಅಂತ. ಜೋತು ಬಿದ್ದ ಕಿವಿ ಇರ್ಬೋದು, ಅದು ಒಂದು ಲಕ್ಷಣವಾಗಿ ಕಾಣಿಸ್ತಿತ್ತಂತೆ. ಮನೆಗಳು ಜೋತು ಬಿದ್ದಿತ್ತಂತೆ, ಅದು ಲಕ್ಷಣಭರಿತವಾಗಿತ್ತಂತೆ. ಹರಕು ಮುರುಕು ಭಗವಂತ ಬಟ್ಟೆ ಹುಟ್ಟಿದ್ದಂತೆ, ಆದರೂ ಭಗವಂತ ಲಕ್ಷಣಮಯನಾಗಿ ಕಾಣಿಸ್ತಿದ್ದ ಅಂತ. ದೊಡ್ಡವರು ಏನು ಮಾಡಿದರೂ ಚಂದ ಅಂತ. ಅವಳು ಭಗವಂತ ಕೊರವಂಜಿಯ ವೇಷ. ದೇವರಿಗೆ ಪುರುಷ ರೂಪ ಇದೆ, ದೇವರಿಗೆ ಸ್ತ್ರೀ ರೂಪ ಇದೆ. ನಮ್ಮೊಳಗೆ 36,000 ಪುರುಷ ರೂಪದಿಂದ 36,000 ಸ್ತ್ರೀ ರೂಪದಿಂದ ಇರುವ ಭಗವಂತನಿಗೆ ಕೊರವಂಜಿಯ ವೇಷ ಅದೇನು ಹೊಸ್ತೇನೂ ಅಲ್ಲ. ಕೊರವಂಜಿಯ ವೇಷದಲ್ಲಿ ಭಗವಂತ ಇನ್ನೊಂದು ರೂಪದಿಂದ ಆಚೆ ಕಡೆಗೆ ನಾರಾಯಣಪುರಕ್ಕೆ ಪ್ರವೇಶ ಮಾಡ್ತಾನೆ. ಬಕುಲಾದೇವಿ ಅಗಸ್ತ್ಯೇಶ್ವರನ ದರ್ಶನ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾಳೆ. ಅಗಸ್ತ್ಯೇಶ್ವರನ ದರ್ಶನ ಮಾಡಿ ಹೋಗು, ದೊಡ್ಡವರು ಹೇಳಿದ್ದನ್ನು ನಾವು ಪೂರ್ಣ ಕೇಳಬೇಕು ಅನ್ನೋದನ್ನು ಈ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ. ನಮಗೆ ಒಂದೊಂದು ಸಲ ಅನ್ನಿಸ್ತದೆ, ಅದಕ್ಕೆ ಪ್ರಸಂಗ ಯಾಕೆ ದೊಡ್ಡವರಿಗೆ, ನಾನು ಹೋಗ್ತೇನೆ, ನನ್ನ ಬೇಕಾದ ನಾನು ಮಾಡ್ತೇನೆ ಅಂತ. ಅವರು ಹೇಳುವುದರ ಹಿನ್ನೆಲೆಯಲ್ಲಿ ಅದು ಏನೋ ಒಂದು ಕಾರ್ಯ ಇರ್ತದೆ. ಅದು ಆದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಏನದು ಅಂತ. ಅಗಸ್ತ್ಯೇಶ್ವರನ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ರುದ್ರದೇವರ ಕೈ ಮುಗಿಬೇಕು ಅಂತ ಹೊರಟ್ರೆ ಒಂದು ಹೆಣ್ಮಕ್ಕಳ ಒಂದು ಗುಂಪೇ ಅಲ್ಲಿ ಸೇರಿತ್ತಂತೆ. ನೋಡ್ತಾಳೆ ಬಕುಲಾದೇವಿ, ಎಲ್ಲ ಹೆಣ್ಮಕ್ಕಳಲ್ಲಿ ಸೇರಿದ್ದಾರೆ ಅಂತ. ಏನು ಅಂತ ವಿಚಾರಿಸ್ತಾಳೆ. ಹೋದ್ದು ರುದ್ರದೇವರ ದರ್ಶನಕ್ಕೆ ಅಂತ, ಬಂದದ್ದು ಹೆಣ್ಮಕ್ಕಳು. ರುದ್ರದೇವರ ಹತ್ರ ಮಾತಾಡಬೇಕು, ಹೆಣ್ಮಕ್ಕಳ ಹತ್ರ ಮಾತಾಡಿಸ್ತಾಳೆ ಅಂತ ಬಕುಲಾದೇವಿ ಕೇಳ್ತಾಳೆ. ಬಕುಲಾದೇವಿ ಏನು ಕೇಳ್ತಾಳೆ ಅಂತಂದರೆ, ಅಲ್ಲ ನೀವಲ್ಲಿ ಯಾಕೆ ಬಂದ್ರಿ ಇಲ್ಲಿಗೆ ಅಂತ. ಆ ಹೆಣ್ಮಕ್ಳು ಬಿಡ್ತಾರಾ? ಅಮ್ಮ ನೀ ಯಾಕೆ ಬಂದ್ರಿ ಅಂತ ಅವರು ಕೇಳ್ತಾರೆ. ಲೋಕದ ಕ್ರಮ ಅಂದರೆ ಹಾಗೆ, ನೀವು ನಿಮ್ಮ ಹತ್ರ ನಾನು ಕೇಳಿದ್ರೆ ನನ್ನ ಹತ್ರ ನೀವು ಕೇಳ್ತೀರಿ ಅಂತ. ಇಬ್ಬರು ಮಾತಾಡಿಕೊಳ್ತಾರೆ, ಇಬ್ಬರದು ಉದ್ದೇಶ ಒಂದೇ. ಅಲ್ಲಿ ಆ ಹೆಣ್ಮಕ್ಕಳು ಹೇಳಿದರು, ನಮ್ಮ ರಾಜನ ಮಗಳು, ಅವಳಿಗೆ ಜ್ವರ, ಹಾಗಾಗಿ ರುದ್ರದೇವರಿಗೆ ಅಭಿಷೇಕ ನೋಡಿ. ಜ್ವರ ಬಂದರೆ ತಣ್ಣೀರು ಅಭಿಷೇಕ ಮಾಡಿ ಜ್ವರ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲಾದರೂ ತಣ್ಣೀರು ಸ್ನಾನ ಮಾಡಿದ್ರೆ ಜ್ವರ ಹೋಗುತ್ತಾ? ಹೌದು ಅಂತ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ. ರುದ್ರದೇವರಿಗೆ ತಣ್ಣೀರಿನ ಅಭಿಷೇಕ ಮಾಡಿದರೆ, ಗಂಗಾಭಿಷೇಕ ಮಾಡಿದರೆ ಬಂದಿರತಕ್ಕಂತಹ ಜ್ವರ ಅದು ಪರಿಹಾರ ಆಗುತ್ತೆ ಅಂತ. ಅಂದರೆ ಬಿಸಿಯಾದ ಜ್ವರ ಹೋಗಬೇಕಾದ್ರೆ ದೇವರಿಗೆ ಅಭಿಷೇಕ ಮಾಡಿ. ದೇವರಿಗೆ ತಣ್ಣೀರಿನ ಅಭಿಷೇಕ ಅಂತಂದರೆ ದೇವರಿಗೆ ಪ್ರೀತಿಯ ಭಕ್ತಿಯ ಜಲದ ಅಭಿಷೇಕ ಮಾಡಿದರೆ ಯಾವ ಜ್ವರವೂ ನಮ್ಮನ್ನು ಬಾಧಿಸುವುದಿಲ್ಲ, ಯಾವ ರೋಗವೂ ನಮಗೆ ಬಾಧಕ ಆಗುವುದಿಲ್ಲ. ಭಗವಂತ ಎಲ್ಲವನ್ನೂ ಶಮನೆ ಮಾಡ್ತಾನೆ. ಬಂದ ಜ್ವರ ಅದು ಕಾಮದ ಜ್ವರ, ಅತಿ ಆಸೆಯ ಜ್ವರ, ಕಾಮ ಈಡೇರದಿದ್ದ ಜ್ವರ. ಕಾಮ ಈಡೇರದಿದ್ದ ಜ್ವರ ಪರಿಹಾರ ಆಗಬೇಕಾದ್ರೆ ಕಾಮ ದೇವತೆಯಾದ ರುದ್ರದೇವರಿಗೆ ಅಭಿಷೇಕ ಮಾಡಿಸಿದರು. ರುದ್ರದೇವರಿಗೆ ತಂಪಾದ ಅಭಿಷೇಕ, ರುದ್ರಾಭಿಷೇಕ. ಅದು ಬೃಹಸ್ಪತ್ಯಾಚಾರ್ಯರು ಕುಂಡಲಿ ನೋಡಿ, ಜಾತಕ ನೋಡಿ, ಪ್ರಶ್ನೆ ನೋಡಿ ಹೇಳಿದ್ವು. ಆ ಕಾಲದಲ್ಲಿಯೂ ಪ್ರಶ್ನೆ ಇತ್ತು. ಬೃಹಸ್ಪತ್ಯಾಚಾರ್ಯರು ರಾಶಿ ಇಟ್ಟು ಹೇಳಿದ್ರಂತೆ, ರುದ್ರದೇವರಿಗೆ ಒಂದು ಅಭಿಷೇಕ ಮಾಡಮ್ಮ, ಎಲ್ಲ ಸರಿ ಹೋಗುತ್ತೆ ಅಂತ. ನಮ್ಮ ದೇವರು ಹೇಳಿದ ಬಕಲಾದೇವಿಗೆ, ನೀನು ಅಗಸ್ತ್ಯೇಶ್ವರ ದರ್ಶನ ಮಾಡಿ ಹೋಗು ಅಂತ. ನೋಡಿ, ಮದುವೆಯ ಪೀಠಿಗೆ ಅಲ್ಲೇ ಪ್ರಾರಂಭ ಆಯಿತು. ಹುಡುಗಿ ಕಡೆಯವರು ಹುಡುಗ ಕಡೆಯವರು ಇಬ್ಬರು ರುದ್ರದೇವರ ಸ್ಥಾನದಲ್ಲಿ ಸಂಧಿಸಿದರು, ಮನೋನಿಯಾಮಕನ ಜಾಗದಲ್ಲಿ ಸಂಧಿಸಿದರು. ಎರಡೂ ಜನ ಎಲ್ಲಿ ಸೇರಬೇಕು? ಒಂದು ದೇವಸ್ಥಾನದಲ್ಲಿ ಮೊದಲು ಸೇರಬೇಕಂತೆ. ದೇವಸ್ಥಾನದಲ್ಲಿ ಸೇರಿ ದೇವರ ಮುಂದೆ ಪ್ರಾರ್ಥನೆ. ಅದು ಹೋಗಿ ಹೋಗಿ ಮನೋನಿಯಾಮಕನ ಜಾಗ ಅಗಸ್ತ್ಯೇಶ್ವರನ ಸನ್ನಿಧಾನದಲ್ಲಿ ಹೋಗಿ ಸೇರಿದ್ದಾರೆ. ಇಬ್ಬರದು ಉದ್ದೇಶ ಒಂದೇ. ಹಾಗಾಗಿ ಅಭಿಷೇಕ ಏಕಾದಶ ರುದ್ರನೋ ಶತರುದ್ರನೋ ಏನೋ ಮಾಡಿಸಿದ್ರು ಮನೋನಿಯಾಮಕನಿಗೆ. ಇಬ್ಬರದು ಪ್ರಾರ್ಥನೆ ಒಂದು. ರುದ್ರದೇವರಿಗೆ ಎಷ್ಟು ಖುಷಿಯಾಯಿತು ಗೊತ್ತಾ? ಸಾಮಾನ್ಯವಾಗಿ ಹಾಗಿರ್ತದೆ, ನಾವು ದೇವಸ್ಥಾನಕ್ಕೆ ಹೋದರೆ ನಾನು ದೇವರ ಹತ್ರ ಹೇಳೋದು, ಆ ಪಕ್ಕದ ಮನೆ ಹಾಳಾಗಿ ಹೋಗಿಲ್ಲ ದೇವರ ಅಂತ. ಪಕ್ಕದ ಮನೆಯೇ ಬಂದಿರ್ತಾನೆ,
ಅವನ ಉದ್ದೇಶ ಏನು ಅಂತಂದರೆ ಈಚೆ ಮನೆ ಹಾಳಾಗಿ ಹೋಗಲಿ ಅಂತ ಅಲ್ವಾ. ದೇವರಿಗೆ ಎಷ್ಟು ಸುಲಭ ಅಂದರೆ ಇವನ ಮನೆಯೂ ಹಾಳಾಗಲಿ ಅವನ ಮನೆಯೂ ಹಾಳಾಗಲಿ ಅಂತ. ಇಲ್ಲಿ ಹಾಗಲ್ಲ ನೋಡಿ, ಇಬ್ಬರದ್ದು ಉದ್ದೇಶ ಏನು ಅಂದರೆ ಮನೆ ಒಂದೇ ಆಗಲಿ, ಒಂದೇ ರೀತಿ ಆಗಲಿ, ಮದುವೆ ಆಗಲಿ, ಪದ್ಮಾವತಿಯ ಮದುವೆ ಆಗಲಿ ಅಂತ ಅವರದ್ದು, ಪದ್ಮಾವತಿಯ ಜ್ವರ ಪರಿಹಾರ ಆಗಲಿ ಅಂತ ಆ ಹುಡುಗಿಯ ಕಡೆಯವರದ್ದು, ವೆಂಕಟೇಶ್ವರ ಜ್ವರ ಪರಿಹಾರ ಆಗಲಿ ಅಂತ ಈಚೆ ಕಡೆಯವರದ್ದು. ರುದ್ರದೇವರಿಗೆ ಎಷ್ಟು ಸುಲಭ ನೋಡಿ ಪರಿಹಾರ ಮಾಡಲಿಕ್ಕೆ, ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಕಷ್ಟ ಆಗಲಿಲ್ಲ, ಆಯಿತು ಅಂತ ಒಪ್ಪಿಕೊಂಡು ಕಳಿಸಿದರು. ಬಕುಲಾದೇವಿ ಹೇಳ್ತಾರೆ, ಅಮ್ಮ ನೀನು ಎಲ್ಲಿ ಹೋಗೋರು? ನಾವು ರಾಜಾಶ್ರಯಕ್ಕೆ ಹೋಗ್ತೇವೆ, ಅರಮನೆಗೆ ಹೋಗ್ತೇವೆ ಅಂತ. ಆಗ ಬಕಲಾದೇವಿ ಹೇಳ್ತಾಳೆ, ನಿಮ್ಮೊಟ್ಟಿಗೆ ನಾನೂ ಬರಲ್ಲ ಅಂತ. ಖಂಡಿತ ಅಂತ ಕರ್ಕೊಂಡು ಹೋಗ್ತಾರೆ. ನಿನಗೆ ಯಾಕೆ ಅಧಿಕ ಪ್ರಸಂಗ ಬೇಕಾ ಬೇಡ, ನಾವು ಮಾತ್ರ ಹೋಗೋದು, ಬರಲಿಕ್ಕಾಗೋದಿಲ್ಲ, ನಿನಗೆ ಅಲ್ಲಿ ID ಕಾರ್ಡ್ ಇರುವುದಿಲ್ಲ, ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ಹೇಳಲೇ ಇಲ್ಲಂತೆ. ಯಾಕೆಂತಂದರೆ ಶ್ರೀನಿವಾಸ ದೇವರ ಮುದ್ರೆ ಬಿದ್ದ ಮೇಲೆ ಯಾರು ತಡೆಯಿದ್ರೆ ಬರಬೇಡಿ ಅಂತ ಹೇಳೋದಿಲ್ಲ ಅಂತ. ದೇವರ ಮುದ್ರೆ ಬೀಳದಿದ್ರೆ ಎಲ್ಲರೂ ತಡೀತಾರೆ, ದೇವರ ಮುದ್ರೆ ಬಿದ್ದರೆ ಒಳಗೆ ಹೋಗೋದು ಏನು ಕಷ್ಟ ಆಗೋದಿಲ್ಲ ಅಂತ. ದೇವರು ಕಳಿಸಿಕೊಟ್ಟದ್ದು ಬಕಲಾದೇವಿಯನ್ನು, ಅಮ್ಮ ಹೋಗು ಅಂತ. ಬರೀ ಬಕಲಾದೇವಿಯನ್ನು ದೂಡಿದ್ದಲ್ಲ, ನಮ್ಮ ದೇವರೇ ಅಂತರ್ಯಾಮಿಯಾಗಿ ಕೂತು ಒಳಗೆ ಪ್ರೇರಕನಾಗಿ ನಿಂತು ಬಕಲಾದೇವಿಯನ್ನು ಕರ್ಕೊಂಡು ಹೋದ. ಹಾಗಾಗಿ ತಡೆಯೋರು ಯಾರೂ ಇಲ್ಲ. ಆ ಹೆಣ್ಮಕ್ಕಳ ಜೊತೆಗೆ ಬಕಲಾದೇವಿಯೂ ಒಟ್ಟಿಗೆ ಸೇರಿದ್ಲಂತೆ. ರುದ್ರದೇವರ ಆಶೀರ್ವಾದನೂ ಸೇರಿತು. ಯಾಕೆಂತಂದರೆ ಅಭಿಷೇಕ ಕೊಟ್ಟಿದ್ದಾರೆ. ರುದ್ರದೇವರ ಮನಸ್ಸನ್ನು ಒಟ್ಟು ಸೇರಿಸುವವರು, ರಾಣಿಯ ಕಡೆಯ ಜನ, ಶ್ರೀನಿವಾಸನ ಕಡೆಯ ಜನ, ಇಬ್ಬರ ಮನಸ್ಸನ್ನು ಒಟ್ಟು ಸೇರಿಸಿದರು. ಒಟ್ಟಿಗೆ ಬೀಗರು ಬಾಗುವವರು ಎಲ್ಲ ಒಟ್ಟು ಸೇರಿ ಹೊರಟರು. ಅಷ್ಟರ ಒಳಗೆ ಕೊರವಂಜಿಯಲ್ಲಿ ಪ್ರವೇಶ ಮಾಡಿ ಆಗಿದೆ. ಕೊರವಂಜಿಯ ಆರ್ಭಟ ಅಲ್ಲಿ ಪ್ರಾರಂಭ ಆಯಿತು. ಕಷ್ಟನೇನಿಲ್ಲ, ಅದು ಪೇಪರಲ್ಲೆಲ್ಲ ಕೊಡಬೇಕಾಗಿಲ್ಲ. ಅಲ್ಲಿ ಯಾರೋ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಕೈ ತೆಗೆದು ನೋಡಿ 1000 ಜನ ಬನ್ನಿ ಎಂದೇ ಗಂಟು ಬೀಳ್ತಾರೆ. ಕ್ರಮನೇ ಹಾಗೆ, ಜ್ಯೋತಿಷ್ಕರು ಬೆಳೆಯುವ ಕ್ರಮನೇ ಹಾಗೆ. ಯಾರಾದರೂ ಅಂದರೆ ಒಂದು ನಿಂತು ಕೂತಿರ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಕೈ ಭಾಳ ಚೆನ್ನಾಗಿದ್ದಾರೆ ಅಂತ ಒಂದ್ಸಲ ನೋಡಿ ಅದು ಇದು ಅಂತ ಹೇಳಿ 10 ಜನ ಬರ್ತಾರೆ, 100 ಜನ ಬರ್ತಾರೆ, ನಂದೊಂದು ಕೈ ನೋಡಿ ನಂದು ಕೈ ನೋಡಿ ಅಂತ. ಕಷ್ಟನೇ ಆಗುವುದಿಲ್ಲ ಅಂತ. ಏನೋ ಒಂದು ಕೊಂಡಲ್ಲಿ ತೆಗೆದು ನೋಡಿ ಒಬ್ಬರದು 1000 ಜನ ನಮ್ಮ ಬೆನ್ನ ಹಿಂದೆ ಗಂಟು ಬೀಳ್ತಾರೆ. ಆಗಲಿ ಬಿಡ್ಲಿ, ಕೊರವಂಜಿ ವೇಷ ಹಾಕಿದರೆ ಇಡೀ ಊರಿನ ಜನ ಸೇರಿದ್ರು ಅಂತ. ಯಾಕಂದರೆ ಭವಿಷ್ಯ ಹೇಳಿದ್ದು ಕೊರವಂಜಿ. ಉಳಿದ ಕೊರವಂಜಿ ಹೇಳಿದ ಭವಿಷ್ಯ ಎಷ್ಟಾಗುತ್ತೋ ಎಷ್ಟು ಬಿಡುತ್ತೋ ಗೊತ್ತಿಲ್ಲ. ನಮ್ಮ ದೇವರೇ ಕೊರವಂಜಿ ವೇಷ ಹಾಕಿಕೊಂಡ್ರೆ ಆ ಭವಿಷ್ಯ ಸುಳ್ಳಾಗಲಿಕ್ಕೆ ಸಾಧ್ಯನಾ? ಕಣಿ ಅಂದರೆ ಅದು ಕರೆ ಹೇಳೋದು, ಸುಳ್ಳು ಹೇಳೋದೇ ಇಲ್ಲ ಅದು. ಹಾಗಾಗಿ ಅದನ್ನು ಹೇಳ್ತಾಳೆ. ಯಾರು ಹೇಳಿದ್ರು ನಿಮ್ಮ ಭವಿಷ್ಯ ಹೇಳ್ತೇನೆ ಅಂತ ಹೇಳೋದು ಭವಿಷ್ಯ ಹೇಳೋದು. ಭವಿಷ್ಯ ಹೇಳಿದ್ರೆ 100ಕ್ಕೆ 100 ಸತ್ಯ ಆಗಬೇಕಾಗಿಲ್ಲ, 100ಕ್ಕೆ 1 ಸತ್ಯ ಆಗಿ 99 ಹಾಳಾದರೂ ಪರವಾಗಿಲ್ಲ. ಏನ್ರಿ ಭವಿಷ್ಯ ಹೇಳ್ತಾರೆ ಅಂತ ಹೇಳ್ತಾರೆ, ಖುಷಿಯಲ್ಲಿ ಒಪ್ಪಿಕೊಳ್ತಾರೆ. ಇದು ಹಾಗಲ್ಲ, 100ಕ್ಕೆ 100 ಸತ್ಯ. ಭವಿಷ್ಯವನ್ನು ಹೇಳಿದರೆ ಇಡೀ ಊರಿನ ಜನ ಹೋಗಿ ರಾಣಿಗೆ ಹೇಳ್ತಾರೆ. ಆ ಕಾಲ ಹಾಗಿತ್ತು. ಮೊದಲು ರಾಜಕೀಯ ಪ್ರವೇಶ ಮಾಡ್ತದಂತೆ. ಈ ಜ್ಯೋತಿಷ್ಯ ವಿದ್ಯೆಯ ಆಕರ್ಷಣೆ ಅಂದರೆ ಹಾಗೆ. ಅಲ್ಲಿ ರಾಜಕೀಯದವರು ಬರ್ತಾರೆ, ಎದುರಿನಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಬೈತಾರೆ, ಜ್ಯೋತಿಷ್ಯಕ್ಕೆ ಬೇರೆ ಹಾಕಬೇಕು ಯೂನಿವರ್ಸಿಟಿಯಲ್ಲಿ ಅಂತ. ಗುಟ್ಟಿನಲ್ಲಿ ಜ್ಯೋತಿಷ್ಕರ ಹತ್ರನೇ ಗಂಟು ಬೀಳ್ತಾ ಇರ್ತಾರೆ, ಅವರ ಹತ್ರನೇ ಶುಶ್ರೂಷೆ ಮಾಡ್ತಾ ಇರ್ತಾರೆ. ಅವರ ಕುರ್ಚಿ ಭದ್ರತೆ ಆಗುವುದೇ ಜ್ಯೋತಿಷ್ಕರಿಂದ. ಇಡೀ ಹಿಂದಿನ ಕಾಲದಿಂದಲೂ ಇದ್ದತ್ತು. ಆ ಊರಿನ ಜನ ಧರಣಿದೇವಿಗೆ ಹೋಗಿ ಹೇಳ್ತಾರೆ ಅಂತೆ, ಒಬ್ಬ ಕೊರವಂಜಿ ಬಂದಿದ್ದಾಳೆ, ಬಹಳ ಒಳ್ಳೆ ಭವಿಷ್ಯ ಹೇಳ್ತಾಳೆ ಅಂತ. ಧರಣಿದೇವಿ ಅಂತಃಪುರದಿಂದ ಹೊರಗೆ ಬಂದವಳು ಕರೆಸ್ತಾಳೆ ಅಂತ. ಈ ಕೊರವಂಜಿ ಬರಲಿಕ್ಕೆ ಒಪ್ಪುವುದಿಲ್ಲ, ತುಂಬ ಹೇಳ್ತಾಳೆ, ಬರಲಿಕ್ಕಾಗೋದಿಲ್ಲ ಅಂತ, ನಿಮ್ಮ ರಾಜರ ಆಶ್ರಯ ಬೇಡ ಅಂತ. ಧರಣಿದೇವಿ ಹೇಳ್ತಾಳೆ, ನಿಮ್ಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೇನೆ ಬಾ ಅಂತ ಹೇಳಿ ಕೊರವಂಜಿಯನ್ನು ಅಂತಃಪುರದ ಒಳಗೆ ಪ್ರವೇಶ ಮಾಡಿಸ್ತಾಳೆ. ನಮ್ಮ ದೇವರು ಕೊರವಂಜಿ ಪ್ರವೇಶ ಮಾಡಿದ. ನನಗೇನು ಹೇಳಬೇಕು ಕನ್ನಡದಲ್ಲಿ ಗೊತ್ತಿಲ್ಲ, ಸಂಸ್ಕೃತದಲ್ಲಿ ಸುಲಭ. ಸ ಪ್ರವಿವೇಶ, ಅದು ಹೆಣ್ಣಾದರೂ ಅಷ್ಟೇ ಗಂಡಾದರೂ ಅಷ್ಟೇ. ಕನ್ನಡದಲ್ಲಿ ಬಹಳ ಕಷ್ಟ ಇದೆ. ಕೊರವಂಜಿ ಪ್ರವೇಶ ಮಾಡಿದ್ಲು, ಕೊರವಂಜಿ ವೇಷದ ಶ್ರೀನಿವಾಸ ಪ್ರವೇಶ ಮಾಡಿದ. ಅದೇನೋ ಸರಿ ಮಾಡುವ ವ್ಯಾಕರಣ ಬಹಳ ಕಷ್ಟ ಇದೆ. ಕೊರವಂಜಿ ಪ್ರವೇಶ ಮಾಡಿದ್ಲು, ಅರಮನೆಯ ಒಳಗೆ ಸೇರಿದ್ಲು. ಧರಣಿದೇವಿ ಕೂತ್ಕೊಳ್ತಾಳೆ, ಮೈಯೆಲ್ಲ ಕಿವಿಯಾಗಿ ಕೇಳ್ತಾಳೆ. ಕೊರವಂಜಿ ಏನು ಹೇಳಬೇಕೋ ಅದನ್ನು ಹೇಳಲಿಲ್ಲ, ಏನು ಕೇಳಬೇಕೋ ಕೇಳ್ತಾಳೆ. ಈ ಕಾಲದಲ್ಲಿ ಏನು ಕೇಳ್ತೇವೆ ಅದೆಲ್ಲ ಬರುತ್ತೆ ಅಂತ. ಕೊರವಂಜಿಗೆ ಏನು ಬೇಡ, ನಮ್ಮ ದೇವರಿಗೆ ಎಂಥದೂ ಬೇಡ. ಹೋಗುವಾಗ ಬ್ರಹ್ಮಾಂಡವನ್ನೇ ಒಂದು ಬುಟ್ಟಿಯನ್ನಾಗಿ ಮಾಡಿ, ಬ್ರಹ್ಮದೇವರನ್ನು ಅಳುವ ಕೂಸನ್ನಾಗಿ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ. ಬ್ರಹ್ಮದೇವರನ್ನು ಬಿಟ್ಟು ಹೋಗುವುದಿಲ್ಲ ಕೊರವಂಜಿ. ಒಟ್ಟಿಗೆ ದೇವರು ಬ್ರಹ್ಮದೇವರ ಜೊತೆಗೆ. ದೇವರು ಬರಬೇಕಾದ್ರೆ ಬ್ರಹ್ಮದೇವರು, ಭೃಗುಋಷಿಗಳು ಶಾಪ ಕೊಟ್ಟಿದ್ದಾರೆ ಅವತಾರ ಇಲ್ಲ ಅಂತ. ಶ್ರೀನಿವಾಸ ಕಲ್ಯಾಣ ಆಗಬೇಕಾದ್ರೆ ಬ್ರಹ್ಮದೇವರು ಆರಂಭದಿಂದ ಕೊನೆಯ ತನಕ ಬೇಕೇ ಅಲ್ಲಿ. ಬುಟ್ಟಿಯ ಒಳಗೆ ಅಳುವ ಮಗುವಾಗಿ ಬ್ರಹ್ಮದೇವರು ಬಂದರಂತೆ.
ಬ್ರಹ್ಮದೇವರು ಅಳುವುದಿಲ್ಲ, ಅವರು ಆಳುವವರು, ಬ್ರಹ್ಮ ಪದವಿಯನ್ನು ಆಳುವವರು. ಅವರು ಅಳುವವರು ಅಲ್ಲವೇ ಅಲ್ಲ, ಅಳುವ ಪ್ರಸಂಗನೇ ಜೀವನದಲ್ಲಿ ಇಲ್ಲ. ಯಾಕೆಂತಂದರೆ ಅವರಿಗೆ ಆ ವಿಲೀನ ಪ್ರಕೃತಿದಯ ಅಂತ, ಪ್ರಕೃತಿ ಬಂದಾಗ ವಿಲೀನ ಆಗಿಬಿಟ್ಟಿದೆ. ಅದರಿಂದ ಅಳುವ ಪ್ರಸಂಗ ಇಲ್ಲವೇ ಇಲ್ಲ. ಆದರೆ ಅಳುತ್ತಾರೆ ಅಂತ. ನಮ್ಮ ದೇವರೇ ಅಳ್ತಾ ಇದ್ದಾನೆ, ನಾನು ಅಳ್ದಿದ್ರೆ ಹೇಗೆ ಅಂತ. ಅಪ್ಪ ಅಳ್ತಾನೆ, ಅದಕ್ಕೆ ಅಳೋದು ಅಷ್ಟೇ. ಯಾಕೆ ಅಳ್ತೀವಿ ಅಂತ ಬ್ರಹ್ಮದೇವರ ಹತ್ರ ಕೇಳ್ತಾರಂತೆ. ನಮ್ಮ ಅಪ್ಪ ಅಳ್ತಾನೆ, ಅದಕ್ಕೆ ನಾನು ಅಳೋದು ಇಷ್ಟು ಇರಲಿ ಅಂತ. ದೇವರ ಹತ್ರ ಕೇಳ್ತಾರಂತೆ, ದೇವರ ನೀನು ಯಾಕೆ ಅಳ್ತಿ ಅಂತ. ನನ್ನ ಹೆಸರಿ ಹಾಗಾದರೂ ಅಳ್ಳಿ ಅಂತ. ಅದು ದೇವರು ಅಳುವುದನ್ನು ಕೇಳಿ ನಗುವವರು ಸಾವಿರ ಸಾವಿರ ಜನ. ಶ್ರೀನಿವಾಸ ಅತ್ತ ನೀವು ಯಾರಾದ್ರೂ ಅಳ್ತೀರಾ? ಏನ್ರಿ ಚೆನ್ನಾಗಿ ಅಳ್ತಾನೆ ದೇವರು, ಅಬ್ಬಾ ಫಸ್ಟ್ ಕ್ಲಾಸ್ ಅಳ್ತಾನೆ ಅಂತ ಖುಷಿ ಬರ್ತೀರಿ ನೀವು. ಆ ದೇವರು ಹೇಳಿದ, ನಾನು ಅಳೋದ್ರಿಂದ ಜನ ಎಲ್ಲ ಸಂತೋಷ ಬರ್ತಾರೆ ಅಂತ, ಆದರೆ ನಾನು ಯಾಕೆ ಅಳಬಾರ್ದು ಅಂತ ಬ್ರಹ್ಮದೇವರು ಕಣ್ಣೀರು ಹಾಕಿದ್ರಂತೆ. ಬ್ರಹ್ಮದೇವರು ಆ ಮಗು ಅಳ್ತಾ ಇದೆ. ಆವಾಗ ಕೊರವಂಜಿ ಹೇಳ್ತಾಳಂತೆ, ನಾನು ಪ್ರಶ್ನೆ ಹೇಳಬೇಕಾಗಿದ್ದರೆ ಈ ಮಗುವಿಗೆ ಅನ್ನ ಕೊಡಿ ಅಂತ. ಏನು ನೋಡಿ ಗಂಟು ಬೀಳ್ತಾಳೆ ನೋಡಿ. ದೇವರು ಶ್ರೀನಿವಾಸ ದೇವರು ಇಡೀ ಜಗತ್ತಿಗೆ ಹರಿರ್ಯಸ್ಯ ಗೃಹೇ ಬಂತೆ ತತ್ರ ಬಂತೆ ಜಗತ್ರಯಂ ಅಂತ. ಭಗವಂತ ಹಸಿವು ಎಲ್ಲ ಮೀರಿ ನಿಂತವ, ಅವನಿಗೆ ಯಾವುದೂ ಬೇಡ. ಆದರೆ ಬ್ರಹ್ಮದೇವರಿಗೆ ಊಟ ಹಾಕಿ ಅಂತ ಹೇಳ್ತಾರೆ, ನಮ್ಮ ದೇವರು ಹೇಳ್ತಾನೆ. ಅಂದರೆ ಮುಂದಿನ ಕಾರ್ಯಕ್ರಮ ನಡೀಬೇಕಾಗಿದ್ದರೆ ಬ್ರಹ್ಮ ಜಾತಿಗೆ ನಾವು ಅನ್ನ ಹಾಕಬೇಕಾದ್ದು, ಬ್ರಾಹ್ಮಣ ಸಂತರ್ಪಣೆ ಮಾಡಬೇಕಾದ್ದು. ಹಾಗಾಗಿ ಬ್ರಹ್ಮದೇವರಿಗೆ ಅನ್ನ ಹಾಕಿದರೆ ಇಡೀ ಸಮಾಜಕ್ಕೆ ಜ್ಞಾನಿಗಳ ಕುಲಕ್ಕೇನೆ ಸಂತರ್ಪಣೆ ಮಾಡಿದ ಹಾಗಾಯಿತು ಅಂತ ಆ ಕೊರವಂಜಿ ರೂಪದ ಭಗವಂತ ಬ್ರಹ್ಮದೇವರಿಗೆ ಅನ್ನದಾನ ಮಾಡಿಸುವ ಮೂಲಕ ಈ ಪದ್ಧತಿಯನ್ನು ತೋರಿಸಿಕೊಡ್ತಾನೆ. ಯಾವುದೇ ಕಾರ್ಯಕ್ರಮದಲ್ಲಿ ಬ್ರಹ್ಮಜ್ಞಾನಿಗಳ ಆರಾಧನೆ ಅದು ಮೊಟ್ಟ ಮೊದಲು ನಡೀಬೇಕಾದ್ದು ದೇವರು ನಡೆಸ್ತಾನೆ. ಅದು ಕೊಡಿ ಇದು ಕೊಡಿ ಅಂತ ಕೊರವಂಜಿ ಕೇಳ್ತಲೇ ಇರ್ತಾನೆ ಅಂತೆ. ಯಾಕೆಂದರೆ ದೇವರು ಕೇಳುವುದಿದೆ ನೋಡಿ, ಅದನ್ನು ಪೂರೈಸಲಿಕ್ಕೆ ನಮ್ಮಿಂದ ಆಗುವುದೇ ಇಲ್ಲ. ನಾವೇ ದೇವರಿಗೆ ಗಂಟು ಬೀಳುವವರು, ಆದರೆ ದೇವರೇ ಗಂಟು ಬಿದ್ಲಂತೆ ಧರಣಿ ದೇವಿಗೆ. ಎಂಥ ಸೌಭಾಗ್ಯ ಅಂತ. ಯಾಕೆ ಅಂತಂದರೆ ಆ ಕೊರವಂಜಿ ಹೇಳಬೇಕಾದ್ರೆ, ಭವಿಷ್ಯ ಹೇಳಬೇಕಾಗಿದ್ದರೆ ಕೇಳುವವನ ಮನಸ್ಸು ಹೇಗಿದೆ ಅದು ಚಿಂತನೆ ಮಾಡಬೇಕಾದ್ದು ಬಹಳ ಪ್ರಮುಖ. ಧರಣಿದೇವಿ ಎಲ್ಲವನ್ನೂ ಕೊಡಲಿಕ್ಕೆ ತಯಾರಾಗಿರ್ತಾಳೆ. ಅಂದರೆ ಮನಸ್ಸು ಪೂರ್ತಿ ತನ್ಮಯ ಆಗಿದೆ ಅಂತ ಆದರೆ ಮುಂದೆ ಭವಿಷ್ಯ ಹೇಳಬೇಕಾದ್ದು. ದೇವರು ಮನಸ್ಸಿನ ಸಿದ್ಧತೆ ನಡೆಸುವ ಕ್ರಮ ಅಂದರೆ ಹೀಗೆ ಅಂತೆ. ಅದು ಕೊಡು ಇದು ಕೊಡು ಅಂತ ಹೇಳುವುದರ ಮೂಲಕ ಮನಸ್ಸನ್ನು ಮೃದು ಮಾಡ್ತಾನೆ ಅಂತ. ನಾವು ಎಷ್ಟು ದಾನ ಮಾಡ್ತೇವೆ ಅಷ್ಟು ನಾವು ಒಳಗಿನಿಂದ ನಾವು ಪಕ್ವ ಆಗ್ತಾ ಬರ್ತೇವೆ ಅಂತ. ನಮ್ಮಲ್ಲಿ ಎಷ್ಟು ಇದೆ ಅನ್ನೋದ್ರಿಂದ ನಾವು ಬೀಗ್ತೇವೆ, ಎಷ್ಟು ಕೊಡ್ತೇವೆ ಅಷ್ಟಷ್ಟು ನಾವು ಬಾಗ್ತೇವೆ ಅಂತ. ಧರಣಿ ದೇವಿಯ ಮನಸ್ಸನ್ನು ಭಗವಂತ ಅದನ್ನು ಪಕ್ವವನ್ನಾಗಿ ಮಾಡಿದ ಅಂತೆ. ಅದು ಕೊಡು ಇದು ಕೊಡು ಇದು ಕೊಡು ಬೇಡುವುದಲ್ಲ. ನಮ್ಮ ದೇವರಿಗೆ ಬೇಡುವುದು ಕಷ್ಟವೇನೂ ಅಲ್ಲ. ವಾಮನನಾಗಿ ಬೇಡಿದಾನೆ, ಅವನು ಬೇಡಿದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೇಳಿದ ಭಗವಂತ, ಧರಣಿ ದೇವಿ ಯಥಾಶಕ್ತಿ ಕೊಡ್ತಾಳೆ. ಕೊನೆಗೆ ಭಗವಂತ ಹೇಳಿದ, ಅಮ್ಮ ಚಿಂತೆ ಮಾಡಬೇಡ, ಜ್ವರಕ್ಕೆ ಚಿಕಿತ್ಸೆ ನಾನು ಮಾಡ್ತೇನೆ, ನೀನೇನು ಚಿಂತೆ ಮಾಡಬೇಡ. ಒಂದು ಕೆಲಸ ಮಾಡು, ನಿನ್ನ ಮಗಳನ್ನು ಒಳ್ಳೆಯ ಜಾಗಕ್ಕೆ ಮುಟ್ಟಿಸು. ಧರಣಿ ಹೇಳ್ತಾಳೆ, ನೀನು ಹೇಳಿದವನಿಗೆ ಕೊಡ್ತೇನೆ ಅಂತ. ಗುಟ್ಟಲ್ಲಿ ಹೇಳು, ನನಗೆ ಕೊಡು ಅಂತ ಕೇಳೋದು ಅಷ್ಟೇ. ಅವಳು ಹೇಳ್ತಾಳೆ, ಯಾರಿಗೆ ಕೊಡಬೇಕು ನಾನು ವ್ಯವಸ್ಥೆ ಮಾಡ್ತೇನೆ. ಒಂದು ಹೆಂಗಸು ಬರ್ತಾಳೆ, ನಿನ್ನ ಮುಂದೆ ಪ್ರಸ್ತಾವ ಮಾಡ್ತಾಳೆ, ಮಗನಿಗೆ ಕೊಡಬೇಕು ಅಂತ, ಕೊಟ್ಟುಬಿಡವನಿಗೆ ಅಂತ. ಆಯಿತು ಅಂತ ಹೇಳ್ತಾಳೆ. ಮಾತು ತಪ್ಪಬೇಡ, ಜಾಗೃತೆಯನ್ನ. ಆಯಿತು ಅಂತ ಹೇಳ್ತಾಳೆ. ನೋಡಿ ಶ್ರೀನಿವಾಸನ ಕೆಲಸ ಎಷ್ಟು ಸುಲಭ ಆಯಿತು ನೋಡಿ. ಬಕುಲಾದೇವಿಯ ಕೆಲಸ ಎಷ್ಟು ಅನಾಯಾಸವಾಗಿ ನಡೆಯಿತು ಅಂತ. ದೇವರು ಜಾಗವನ್ನು ಭೂಮಿಕೆಯನ್ನು ತಯಾರು ಮಾಡಿದ. ಪದ್ಮಾವತಿಯನ್ನು ಹೋಗಿ ಮುಟ್ಟಿದ. ಅಮ್ಮ ಜ್ವರನ ಅಂತ ಕೇಳಿದ. ಪದ್ಮಾವತಿ ಹೇಳಿದ್ಲು, ಈಗ ಜ್ವರ ಹೋಯಿತು ಅಂತ. ಏನು ಜ್ವರ ಅಲ್ಲ, ದೇವರದ್ದು ಜ್ವರ. ವಿಶ್ವೋತ್ತರ ಪುರಾಣ ಹೇಳುತ್ತೆ, ಯಾವುದೋ ಜ್ವರ ಬರಬಾರ್ದು ಜೀವನದಲ್ಲಿ ಒಂದು ಜ್ವರ ಬರಬೇಕು. ಅದು ಯಾವುದು ಅಂದರೆ ಶ್ರೀನಿವಾಸನ ಜ್ವರ ಬರಬೇಕು. ಪದ್ಮಾವತಿಗೆ ಶ್ರೀನಿವಾಸನ ಜ್ವರ ಬಂತು, ಹಾಗಾಗಿ ಶ್ರೀನಿವಾಸನನ್ನು ಕೂಡುವ ಯೋಗ ಬಂತು ಅಂತ. ದೇವರ ಹತ್ರ ಕೇಳಬೇಕಾದ ನಾವು. ಬೆಂಗಳೂರಿನಲ್ಲಿ ಎಂತೆಂಥೋ ಜ್ವರ ಬರ್ತಾ ಇರ್ತದೆ, ಯಾವ ಜ್ವರನೂ ಬೇಡ, ನಮ್ಮ ಅಪ್ಪ ತಿಮ್ಮಪ್ಪನ ಜ್ವರ ಬರಲಿ ಅಂತ ನಾವು ನಿತ್ಯ ದೇವರಲ್ಲಿ ಬೇಡಬೇಕಂತೆ. ಪದ್ಮಾವತಿಗೆ ಜ್ವರ ಪರಿಹಾರ ಆಯಿತು. ಒಳಗಿನಿಂದ ದೇವರು ಮುಟ್ಟಿದ, ಜ್ವರ ಪರಿಹಾರ ಆಯಿತು. ದೇವರು ಮುಟ್ಟಬೇಕು ನಮ್ಮನ್ನು. ನಮಗೆ ಜ್ವರ ಬಂದರೆ ದೇವರು ದೂರ ಆಗಿ ಬಿಡ್ತಾನೆ. ಏನ್ರಿ ಇವತ್ತು ಜ್ವರ, ಇವತ್ತೇನ್ರಿ ದೇವರ ಕೊನೆಗೆ ಹೋಗಲಿಲ್ಲ, ಇವತ್ತು ತಲೆ ಸರಿ ಇಲ್ಲ, ಇವತ್ತು ಯಾಕೆ ಹೋಗಲಿಲ್ಲ, ಇವತ್ತು ಹೊಟ್ಟೆ ಸರಿ ಇಲ್ಲ, ನೀವು ಯಾವತ್ತೂ ಸರಿ ಇರುವುದಿಲ್ಲ ಅಂತ ಹೇಳ್ತಾರೆ. ಜ್ವರ ಬಂದಾಗ ಶ್ರೀನಿವಾಸ ಮುಟ್ಟಬೇಕು. ನಮ್ಮ ಆಚಾರ್ಯರು ಹೇಳ್ತಾರೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು ಅಂತ. ನಮಗೆ ಆದಿ ಬರಲಿ ವ್ಯಾಧಿ ಬರಲಿ, ಮೊಟ್ಟ ಮೊದಲು ಪ್ರಹಾರ ಆಗುವುದು ದೇವರ ಚಿಂತನೆಗೆ, ದೇವರ ಪೂಜೆಗೆ ಅಂತ. ಆದಿ ಇರಲಿ ವ್ಯಾಧಿ ಇರಲಿ
ಭಗವಂತನ ಸ್ವಾಮಿತ್ವೋಪಾಸನೆ ಎಂದೂ ಕೈ ಬಿಡಬೇಡಿ ಅಂತ ನಮ್ಮ ಆಚಾರ್ಯರು ಒತ್ತು ಕೊಟ್ಟಿದ್ದಾರೆ. ನಮಗೆ ಎಂಥ ಜ್ವರ ಬರಲಿ, ಎಂಥ ಸಮಸ್ಯೆ ಬರಲಿ, ಭಗವಂತನನ್ನು ಮರೆಯಬಾರದು ಅಂತ. ಪದ್ಮಾವತಿ ಭಗವಂತನ ಜ್ವರ ಪಡೆದವಳು, ಭಗವಂತ ಅನುಗ್ರಹ ಮಾಡ್ತಾನೆ. ಬಕಲಾದೇವಿ ಬರ್ತಾಳೆ, ಆ ಸಖಿಯರು ಕರ್ಕೊಂಡು ಬರ್ತಾಳೆ. ಧರಣಿದೇವಿಯ ಮುಂದೆ ಪ್ರಸ್ತಾವನೆ ನಡೆಯುತ್ತದೆ. ಪ್ರಸ್ತಾವನೆ ನಡೆದರೆ ಮೊದಲೇ ಭೂಮಿಗೆ ತಯಾರಾದ್ದರಿಂದ ಸಮಸ್ಯೆನೇ ಆಗಲಿಲ್ಲ. ಹಾಗಾಗಿ ಧರಣಿದೇವಿ ಹೋಗಿ ಯಜಮಾನ್ರ ಹತ್ರ ಹೇಳ್ತಾರೆ, ಆಕಾಶರಾಜನ ಹತ್ರ. ಆಕಾಶರಾಜ ಧರಣಿದೇವಿ ಸೇರಿ ಈಗ ತಾನೇ ಕೊರವಂದಿ ಹೇಳುವತ್ತು ಹೆಣ್ಮಗಳು ಬರ್ತಾಳೆ. ಪ್ರಸ್ತಾವ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಪೋಸಲ್ ಇಡಬೇಕಾದ್ರೆ, ಪ್ರಸ್ತಾವ ಇಡಬೇಕಾದ್ರೆ ಗಂಡಸರು ಬರಬೇಕು, ಗಂಡಸರು ಇಲ್ಲ, ಹೆಣ್ಮಕ್ಕಳದೇ ಕಾರ್ಬಾರ್ ಇಲ್ಲಿ. ಬಕುಲಾದೇವಿಯೇ ಬಂದು ಹೇಳ್ತಾಳೆ. ಯಾಕೆ ಅಂತಂದ್ರೆ ಬಕುಲಾದೇವಿಯ ಒಳಗೆ ನಮ್ಮ ಸ್ವಾಮಿ ಪ್ರವೇಶ ಮಾಡಿದ್ದಾನೆ. ಅವನಿಗಿಂತ ದೊಡ್ಡ ಪುರುಷ ಯಾರ್ರಿ? ಸಹಸ್ರಶೀರ್ಷ ಪುರುಷ, ಪುರುಷೋತ್ತಮನಾದವ. ಅಂತಹ ದೇವರು ಬಂದ ಮೇಲೆ ಇನ್ನೊಬ್ಬ ಪುರುಷ ಬೇಡ, ಅವನದೇ ಪೌರುಷ ನೆರೆಯಿತು. ಹಾಗಾಗಿ ಆಕಾಶರಾಜ ಬೇಕಾದಷ್ಟು ಅವಕಾಶ, ಇನ್ನೊಬ್ಬರಿಗೆ ಅವಕಾಶ ಅಲ್ಲ, ನಮ್ಮ ದೇವರಿಗೆ ಅವಕಾಶ ಕೊಡತಕ್ಕಂತಹ ಆಕಾಶರಾಜ ಒಪ್ಪಿಕೊಳ್ತಾನೆ. ಪದ್ಮಾವತಿ ಹತ್ರ ಕೇಳ್ತಾಳೆ. ಪದ್ಮಾವತಿ ಹತ್ರ ಧರಣಿದೇವಿ ಕೇಳ್ತಾಳೆ, ಅಮ್ಮ ನಿನ್ನ ಸಮಸ್ಯೆ ಏನು ಅಂತ. ಮೊದಲು ಹಿಂಜರಿದ ಪದ್ಮಾವತಿ ಕೊನೆಗೆ ಒಪ್ಪಿಕೊಳ್ತಾಳೆ. ಮೊದಲು ವಿನಯದಿಂದ, ಆಮೇಲೆ ಪೂರ್ತಿಯಾಗಿ ಒಪ್ಪಿಕೊಳ್ತಾರೆ. ಪದ್ಮಾವತಿ ಅಂದರೆ ದೇವರ ಪರಿಚಯ ಮಾಡಿಸಿಕೊಡುವವಳು. ಪರಿಚಯ ಮಾಡಿಸಿಕೊಟ್ಟ ಕ್ರಮ ಹೇಗೆ ಅಂದರೆ ಮೊದಲು ಒಲ್ಲೆ ಅಂತ ಹೇಳಿ ಆಮೇಲೆ ಪರಿಚಯವನ್ನು ಮಾಡಿಸಿಕೊಡ್ತಾಳೆ. ದೇವರ ಪರಿಚಯ ನಮಗೆ ಆಗಬೇಕಾದ್ರೆ ಪದ್ಮಾವತಿಯಿಂದ ಆಗಬೇಕಾದ್ದು. ಪದ್ಮಾವತಿ ಅಂದರೆ ಪದಗಳ ಮೂಲಕ ತತ್ವಜ್ಞಾನವನ್ನು ಕೊಡುವವಳು ಪದ್ಮ. ಹಾಗೆ ಪದ್ಮಾವತಿ ಅವಳು. ಹಾಗಾಗಿ ಅವಳು ಸರಿಯಾದ ಜ್ಞಾನವನ್ನು ಕೊಡಬೇಕಾದ್ದು. ಪದ್ಮಾವತಿ ಅವಳು ಪರಿಚಯವನ್ನು ಹೇಳ್ತಾಳೆ. ನಾನು ಸೇರುವುದು ಶ್ರೀನಿವಾಸನ ಹತ್ರ ಅಂತ ಆಕಾಶರಾಜನಿಗೆ ಹೇಳ್ತಾಳೆ ಧರಣಿದೇವಿ. ಆಕಾಶರಾಜ ಬಂದು ಕೇಳ್ತಾನೆ. ಆಕಾಶರಾಜ ಬಂದು ಕೇಳಿದರೆ ಪದ್ಮಾವತಿ ಅದೇ ಮಾತನ್ನು ಹೇಳ್ತಾಳೆ. ನಿಲುವು ಗಟ್ಟಿಯಾದ ನಿಲುವು. ಅಪ್ಪನ ಹತ್ರ ಒಂದು, ಅಮ್ಮನ ಹತ್ರ ಒಂದು, ಒಂದೊಂದು ಕಡೆ ಒಂದಲ್ಲ, ಎಲ್ಲ ಕಡೆ ಏಕಸೂತ್ರ. ಸೂತ್ರಾಕಾರನ ಮುಂದೆ ಏಕಸೂತ್ರ ಪದ್ಮಾವತಿ ಇತ್ತು. ಏನು ಅಂದರೆ ದಾಸರು ಹೇಳ್ತಾರೆ ನೋಡಿ, ಪಾಡಿದರೆ ಎನ್ನ ಒಡೆಯನ ಪಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಅದೇ ಪದ್ಮಾವತಿ ಒಂದು ಸೇರಿಸಿಬಿಟ್ಲು. ಕೈ ಹಿಡಿದರೆ ಎನ್ನ ಕೈ ಯಜಮಾನನ ಕೈ ಹಿಡಿಯುವೆ ಅಂತ. ಇನ್ನೊಬ್ಬರ ಕೈ ನಾನು ಹಿಡಿಯುವುದಿಲ್ಲ ಅಂತ ನನ್ನ ಪಾಣಿಗ್ರಹಣ ದೇವರು ಮಾಡಬೇಕು ಅಂತ ತನ್ನ ಮಾತನ್ನು ನಿಷ್ಠುರವಾಗಿ ಹೇಳಿದಾಗ ಆಕಾಶರಾಜ ಧರಣಿದೇವಿ ಒಪ್ಪಿಕೊಳ್ತಾರೆ, ನಿರ್ಧಾರ ಮಾಡ್ತಾರೆ ಅಂತ. ನಮ್ಮ ದೇವರು ನಿರ್ಧಾರ ಮಾಡಿದ ಮೇಲೆ ಇನ್ಯಾರು ನಿರ್ಧಾರ ಮಾಡಲಿಕ್ಕಿಲ್ಲ, ಅದರಲ್ಲಿ ಸಂದೇಹಕ್ಕೇ ಅವಕಾಶ ಇಲ್ಲ. ಹಾಗಾಗಿ ನಮ್ಮ ದೇವರು ಮೊದಲೇ ತೀರ್ಮಾನ ಮಾಡಿರ್ತಾನೆ, ಮೊದಲೇ ನಿರ್ಣಯ ಆಗಿರ್ತದೆ. ಆ ನಿರ್ಣಯಕ್ಕೆ ಅನುಗುಣವಾಗಿ ಶ್ರೀನಿವಾಸನ ಕಲ್ಯಾಣ ಇದು ನಡೆಯಬೇಕಾಗಿತ್ತು. ಅದಕ್ಕೆ ವ್ಯವಸ್ಥೆ ನಡೆಯುತ್ತದೆ. ಮುಹೂರ್ತ ಬೃಹಸ್ಪತ್ಯಾಚಾರ್ಯರು ಕೊಡ್ತಾರೆ. ಒಳ್ಳೆಯ ಮುಹೂರ್ತದಲ್ಲಿ ಶ್ರೀನಿವಾಸನ ಕಲ್ಯಾಣ, ವೈಶಾಖ ಶುದ್ಧ ದಶಮಿ ಶ್ರೀನಿವಾಸನ ಕಲ್ಯಾಣದ ಮುಹೂರ್ತ ಗೊತ್ತಾಯಿತು. ದೇವರಿಗೆ ಮದುವೆ ಅಂದ್ರೇ ಒಳ್ಳೆಯ ಮುಹೂರ್ತ. ಒಳ್ಳೆಯ ಮುಹೂರ್ತದಲ್ಲಿ ಬೇರೆ ಮದುವೆ ಅಲ್ಲ. ದೇವರಿಗೆ ಯಾವತ್ತು ಮದುವೆ ಆಯಿತು ತದೇವ ಲಗ್ನಂ ಸುದಿನಂ ತದೇವ, ತಾರಾಬಲಂ ಚಂದ್ರಬಲಂ ತದೇವ, ವಿದ್ಯಾಬಲಂ ದೈವಬಲಂ ತದೇವ, ಲಕ್ಷ್ಮೀಪತೆ ತೇ ಅಂಗ್ರೀಗಂ ಸ್ಮರಾಮಿ. ಯಾವತ್ತು ದೇವರನ್ನು ನೆನಪಿಸ್ತೇವೆ ಅದೇ ಒಂದು ಮುಹೂರ್ತ, ಅದಕ್ಕಿಂತ ದೊಡ್ಡ ಮುಹೂರ್ತ ಬೇಡ. ಆದರೆ ಶ್ರೀನಿವಾಸನ ಮದುವೆ ಆಯಿತು ಅಂದರೆ ಇಡೀ ಜಗತ್ತಿಗೆ ಕಲ್ಯಾಣ ಆಗಲಿಕ್ಕೆ ಅದೊಂದು ಒಳ್ಳೆಯ ಮುಹೂರ್ತ ಅಂತ ಅದಕ್ಕೆ ಅರ್ಥ ಹೊರತು ದೇವರಿಗೊಂದು ಮುಹೂರ್ತ ಬೇಡ ಅಂತ. ದೇವರು ಯಾಕೆ ಈ ಮುಹೂರ್ತವನ್ನು ಆರಿಸಿಕೊಂಡ, ಜಾತಕ ಪರಿಶೀಲನೆ ಯಾಕೆ ಮಾಡಿಸಿದ, ಮೊದಲೆಲ್ಲ ಈ ಪ್ರಸ್ತಾವನೆ ಯಾಕೆ ಮಾಡಿಸಿದ ಅಂತಂದರೆ ಇಡೀ ಜಗತ್ತಿಗೆ ಆದರ್ಶ ಆಗುವ ಕಲ್ಯಾಣೋತ್ಸವ ಇದು. ಹಾಗಾಗಿ ಕಲ್ಯಾಣೋತ್ಸವದಲ್ಲಿ ಶ್ರೀನಿವಾಸ ಜಾತಕ ನೋಡ್ದೇ ಮದುವೆ ಮಾಡಿಕೊಂಡ, ಮುಹೂರ್ತ ನೋಡ್ದೇ ಮದುವೆ ಮಾಡಿಕೊಂಡ, ನಮ್ದು ಹೀಗಿರಲಿ ಏಕಾದಶಿ ದಿವಸ ಅಂತ ಇಟ್ಕೊಂಡ್ರೆ ಏನು ಮಾಡೋದು. ಹಾಗಾಗಿ ಇಡೀ ಜಗತ್ತಿಗೆ ಒಳ್ಳೆಯ ಸಂದೇಶ ಕೊಡಬೇಕಾಗಿತ್ತು. ಹಾಗಾಗಿ ಭಗವಂತ ಇದನ್ನೆಲ್ಲ ಕಟ್ಟುಪಾಡುಗಳಿಗೆ ಬದ್ಧನಾಗಿ ಭಗವಂತ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ ಅಂತ. ಅಲ್ಲಿ ಆಮಂತ್ರಣ ಪತ್ರಿಕೆ ಅದು ತಯಾರಾಯಿತು. ಆಮಂತ್ರಣ ಪತ್ರಿಕೆ, ನಿಮಂತ್ರಣ ಪತ್ರಿಕೆ, ಬೇರೆ ಬೇರೆ ಪತ್ರಿಕೆಗಳಿರ್ತದೆ. ಆಮಂತ್ರಣ ಪತ್ರಿಕೆ ಅಂದರೆ ಬಂದರೆ ಬನ್ನಿ, ಬಿಟ್ಟರೆ ಬಿಡಿ ಅಂತ. ನಿಮಂತ್ರಣ ಪತ್ರಿಕೆ ಅಂದರೆ ಬರಲೇಬೇಕು ಅಂತ. ಹಾಗೆ ಯಾರಾದರೂ ಕೊಟ್ಟರೆ ಇದು ಆಮಂತ್ರಣನ ನಿಮಂತ್ರಣನ ಅಂತ ಕೇಳಿ, ಆಮಂತ್ರ ಬಂದರೆ ಪುರ್ಸೋತಿದ್ರೆ ಬನ್ನಿ ಅಂತ, ನಿಮಂತ್ರಣ ಅಂದರೆ ತಪ್ಪಿಸಬೇಡಿ ಅಂತ ಎರಡೂ ಇದೆ. ಅದು ಆಶೀರ್ವಾದವೇ ಉಡುಗೊರೆ ಅಂತ ಆದರೆ ನಿಮಂತ್ರಣ, ಉಡುಗೊರೆನೇ ಆಶೀರ್ವಾದ ಅಂತಾದರೆ, ಹಾಗೆ ಎರಡು ಥರ ಇದೆ ಅದರಲ್ಲಿ. ನಮ್ಮ ಆಮಂತ್ರಣ ಪತ್ರಿಕೆ ತಯಾರಾಯಿತು, ಅಲ್ಲಿ ಮದುವೆ ಕಲ್ಯಾಣ ಮಂಟಪ ತಯಾರಾಯಿತು. ದೇವೇಂದ್ರನೇ ಬಂದು ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ದೇವಲೋಕದ ಶಿಲ್ಪಿಯಿಂದ ಮಾಡಿಸ್ತಾನೆ. ಅಲ್ಲಿಂದಲೇ ಎಲ್ಲ ವ್ಯವಸ್ಥೆಗಳಾಗ್ತವೆ.
ಅದಕ್ಕೆ ಬೇಕಾಗಿರತಕ್ಕಂಥ ನೀರು ಎಲ್ಲ ತೀರ್ಥಗಳಿಂದ ನೀರನ್ನು ತರಿಸ್ತಾರೆ. ಅಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ದಿವಸ ಶ್ರೀನಿವಾಸನ ಕಲ್ಯಾಣ ಅದು ನಡೆಯಿತು. ಎಲ್ಲ ದೇವತೆಗಳು, ಎಲ್ಲ ವಿರಕ್ತರು ಎಲ್ಲರೂ ಭಾಗವಹಿಸ್ತಾರೆ. ಶುಕಾಚಾರ್ಯರು ಭಾಗವಹಿಸ್ತಾರೆ. ಶುಕಾಚಾರ್ಯರು ಬಹಳ ಆನಂದದಲ್ಲಿ ತನ್ಮಯರಾಗಿ ಕುಣಿದು ಕುಪ್ಪಳಿಸ್ತಾರೆ ಅಂತೆ. ಶುಕಾಚಾರ್ಯರಿಗೆ ಭಾರೀ ಖುಷಿಯಿಂದ ವಿರಕ್ತ ಶಿಖಾಮಣಿಗಳು ಯಾವುದೂ ಬೇಡ ಅಂತ ಅಪ್ಪನ ಆಶ್ರಮ ಬಿಟ್ಟು ಓಡಿ ಹೋದ ಶುಕಾಚಾರ್ಯರು ಅಪ್ಪನಿಗೆ ಮದುವೆ ಅಂದರೆ ತಯಾರಾಗಿ ಬಂದಿದ್ದಾರಂತೆ. ಶುಕಾಚಾರ್ಯರು ವಿರಕ್ತರಾದ ಶುಕಾಚಾರ್ಯರು ಬಂದಿದ್ದಾರೆ. ಎಲ್ಲ ಜ್ಞಾನಿಗಳು ಆ ದೇವತೆಗಳು ಎಲ್ಲ ಸೇರಿದ್ದಾರಂತೆ. ಶ್ರೀನಿವಾಸನ ಕಲ್ಯಾಣ ಅಂತಂದರೆ ಇಡೀ ದೇವಲೋಕ ದರೆಗಿಳಿದಿದಂತೆ. ಲೋಕದ ಮದುವೆ ಅಂದರೆ ಹೇಗಿರ್ತದೆ ಅಂತಂದರೆ ಇದ್ದ ದೇವತೆಗಳು ಟಿಕೆಟ್ ಮಾಡಿಕೊಂಡು ದೇವಲೋಕಕ್ಕೆ ಹೋಗ್ತಾರೆ ಅಂತ. ಕಲ್ಯಾಣ ಹೇಗಿರಬೇಕು ಅಂದರೆ ಶ್ರೀನಿವಾಸನ ಕಲ್ಯಾಣದ ಹಾಗಿರಬೇಕು. ದೇವಲೋಕ ದರೆಗಿಳಿದು ಬರಬೇಕು ಅಂತ ದೇವತೆಗಳ ಸಮಕ್ಷಮದಲ್ಲಿ ಭಗವಂತ ಪದ್ಮಾವತಿಯ ಪಣಿಗ್ರಹಣವನ್ನು ಮಾಡಿಸ್ತಾನೆ. ಲಕ್ಷ್ಮೀದೇವಿ ಸ್ವತಃ ಅಲ್ಲಿ ಭಾಗವಹಿಸ್ತಾಳೆ. ಲಕ್ಷ್ಮೀದೇವಿ ಇಲ್ಲದೆ ಭಗವಂತನ ಕಲ್ಯಾಣ ಆಗುವುದೇ ಇಲ್ಲ. ಎಲ್ಲಿ ಮದುವೆ ಅಲ್ಲೆಲ್ಲ ಲಕ್ಷ್ಮೀ ಸನ್ನಿಧಾನ ಇರಲೇಬೇಕಾಗಿರತಕ್ಕಂಥದ್ದು. ಅಲ್ಲಿ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣೋತ್ಸವ ವೈಭವದಲ್ಲಿ ಅದು ನಡೀತದೆ. ವೈಭವದಲ್ಲಿ ಅಂತಂದರೆ ಯಾರು ಬರಬೇಕೋ ಆ ಕಲ್ಯಾಣೋತ್ಸವಕ್ಕೆ ಅವರೆಲ್ಲ ಭಾಗವಹಿಸಿದ್ದಾರೆ. ಯಾರು ಬರಬೇಕಾಗಿತ್ತು? ದೇವತೆಗಳು ಬರಬೇಕಾಗಿತ್ತು. ದೇವತೆಗಳ ಸಮಕ್ಷಮದಲ್ಲಿ ಇಂತಹ ಕಲ್ಯಾಣ ವೈಭವದಲ್ಲಿ ನಡೆಯಿತು. ನಾವು ನೋಡ್ತೇವೆ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಭಾರೀ ವೈಭವದಲ್ಲಿ ನಡೀತದೆ. ಭಾರೀ ವೈಭವ ಅಂದರೆ ಏನು? ಮಂತ್ರನೇ ಕೇಳುವುದಿಲ್ಲ ಅಂತ. ಯಾಕೆಂದರೆ ಮಂತ್ರಕ್ಕಿಂತ ಜೋರು ನಮ್ಮದೇ ಆರ್ಭಟ ಜಾಸ್ತಿ ಇರ್ತದೆ ಅಂತ. ಮಂತ್ರ ಅಲ್ಲಿ ಮಾಡುವ ಹೋಮದ ಅಗ್ನಿ ಕಾಣಿಸದೇ ಇಲ್ಲ. ಯಾಕೆಂದರೆ ಅಗ್ನಿಗಿಂತ ಅಲ್ಲಿ ಬಂದಿರತಕ್ಕಂತಹ ವಿಡಿಯೋ, ಅದರ ಲೈಟ್ಗಳೇ, ಅದರ ಪ್ರಕಾಶವೇ ಜಾಸ್ತಿ. ಅಗ್ನಿ ತಣ್ಣಗಾಗಿ ಕೂತಿರ್ತಾನೆ ಅಂತ. ಅದು ಪುರೋಹಿತರಂತೂ ಪಾಪ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತಂದರೆ ಅದೀಗ ಒಳ್ಳೆ ಅಗ್ನಿ ಸಿಕ್ಕಿದೆ ಈಗ. ಅಂದರೆ ಒಂದು ಕಬ್ಬಿಣದ ಬಾಣಾಲೆಯಲ್ಲಿ ಹೋಮ. ಹಾಗಾಗಿ ಫೋಟೋಗ್ರಾಫರ್ ಹೇಳ್ತಾನೆ ತೆಗೀರಿ ಅಂತ. ತೆಗಿಬೇಕಂತೆ ಪಾಪ. ಸ್ವಾಮಿ ನೀವು ಯಾವಾಗ ನೋಡಿದ್ದು ನನ್ನ ಹತ್ರ ಕೇಳಬೇಡಿ, ನಾನು ಭಾಗವಹಿಸ್ಲಿಲ್ಲ ಮದುವೆಗೆ. ಪುರೋಹಿತರ ಹತ್ರ ಕೇಳಿ, ಹೇಳ್ತಾರೆ ಅವ್ರ ಪಾಡು ಹೇಳ್ತಾರೆ. ಇವತ್ತಿನ ಮದುವೆ ಹೇಗಿರ್ತದೆ ಅಂತಂದರೆ ನಾವು ತಯಾರಾಗಿರಬೇಕು. ಆ ವೇದಿಕೆ ಹಿಡ್ಕೊಂಡು ಅವ ಆಚೆ ಇಡಂದ್ರೆ ಆಚೆ ಇಡಬೇಕು, ಇಲ್ಲ ತುಳ್ಕೊಂಡೇ ಬರ್ತಾನೆ ಅವನು. ಇದು ನಮ್ಮ ನೋಡ್ತಕ್ಕಂತಹ ಕಲ್ಯಾಣಗಳು ಹೀಗೆ. ಶ್ರೀನಿವಾಸನ ಕಲ್ಯಾಣದಲ್ಲಿ ಏನು ಆಗಬೇಕೋ ಅದೆಲ್ಲ ಚೆನ್ನಾಗಿ ಶಾಸ್ತ್ರ ವಿಹಿತವಾದ ರೀತಿಯಲ್ಲಿ ಭಗವಂತನ ಕಲ್ಯಾಣದ ಘಟ್ಟ ಬಹಳ ವೈಭವದಲ್ಲಿ ನಡೀತದೆ. ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಅಂತ ಇದನ್ನು ವೈಶೋತ್ತರ ಪುರಾಣ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದೆ. ಶ್ರೀನಿವಾಸನ ಕಲ್ಯಾಣ ಒಂದು, ಕೃಷ್ಣನ ಕಲ್ಯಾಣ ಮತ್ತೊಂದು. ಕೃಷ್ಣನ ಕಲ್ಯಾಣ 16,108 ಕಲ್ಯಾಣಗಳು ಕೃಷ್ಣನದ್ದು. ಶ್ರೀನಿವಾಸನ ಕಲ್ಯಾಣ ಪದ್ಮಾವತಿ ಕಲ್ಯಾಣ ಒಂದೇ ಕಲ್ಯಾಣ. ಏನು ವಿಶೇಷ ಅಂತಂದರೆ ಕೃಷ್ಣ 16,108 ಕಲ್ಯಾಣಗಳನ್ನು ಮಾಡಿಸಿದ. ಹುಡುಗಿ ಬೇರೆ 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 ಅಂದರೆ ಒಳಗಿದ್ದದ್ದು ಜೀವ ಒಂದೇ. ಅಂದರೆ ಆ ಹೆಣ್ಣಿನಲ್ಲಿಯೂ ಲಕ್ಷ್ಮೀ ಸನ್ನಿಧಾನ ಇದೆ, ಅದು ಒಂದು. ಆದರೆ 16,108 ಹೆಣ್ಮಕ್ಕಳು ಅದು ಬೇರೆ 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 ಬೇರೆ. ಆದರೆ ಶ್ರೀನಿವಾಸನ ಕಲ್ಯಾಣ ಅವತ್ತಿನಿಂದ ಇವತ್ತಿನ ತನಕ ಅನುಸ್ಯೂತವಾಗಿ ನಿರಂತರ ನಡೀತದೆ. ಹಾಗಾಗಿ ಕಲ್ಯಾಣ ಇಲ್ಲದಿದ್ದ ದಿನನೇ ಇಲ್ಲ. ಅದಕ್ಕೆ ನಾನು ಹಾಗೆ ಹೇಳಿದ್ದು, ಶ್ರೀನಿವಾಸನ ಕಲ್ಯಾಣಕ್ಕೊಂದು ಮುಹೂರ್ತ ಬೇಡ ಅಂತ. ಇವತ್ತು ಭರಣಿ ಕೃತಿಗೆನೂ ಮದುವೆ ಆಗುತ್ತೆ, ಅಮಾವಾಸ್ಯೆ ಹುಣ್ಣಿಮೆನೂ ಮದುವೆ ಆಗುತ್ತೆ. ಅವನಿಗೆ ಯಾವುದು ನಿಷಿದ್ಧ ಅಂತಿಲ್ಲ. ಎಲ್ಲ ದಿನ ಶ್ರೀನಿವಾಸ ಕಲ್ಯಾಣ ಅದು ನಡೆಯುತ್ತಲೇ ಇದೆ ನಿರಂತರ. ಏನು ವ್ಯತ್ಯಾಸ ಅಂತಂದರೆ ಇಲ್ಲಿ ಶ್ರೀನಿವಾಸನ ಕಲ್ಯಾಣ ನಡೆಯುವುದು ಒಂದೇ ಹೆಣ್ಣಿನ ಜೊತೆಗೆ, ಅದು ಪದ್ಮಾವತಿಯ ಜೊತೆಗೆ ಮಾತ್ರ. ಅದೇ ವರ ಅದೇ ವಧು, ಅದರ ದಿನನಿತ್ಯ ಕಲ್ಯಾಣ ಅದು ನಡೆಯುತ್ತಲೇ ಇದೆ. ನಾವು ಅದನ್ನು ಶ್ರೀನಿವಾಸ ಕಲ್ಯಾಣ ಅಂತ ಕರೀತೇವೆ. ಎಲ್ಲ ಕಲ್ಯಾಣವನ್ನು ಹಾಗೆ ಹೇಳೋದಿಲ್ಲ. ನಾವು ಹೇಳೋದು ಹೇಗೆ ಅಂದರೆ ಸೀತಾ ಕಲ್ಯಾಣ ಅಂತ ಹೇಳ್ತೇವೆ, ರಾಮ ಕಲ್ಯಾಣ ಅಂತ ನಾವು ಕರೆಯುವುದಿಲ್ಲ, ರುಕ್ಮಿಣಿ ಕಲ್ಯಾಣ ಅಂತ ಹೇಳ್ತೇವೆ ನಾವು, ಕೃಷ್ಣ ಕಲ್ಯಾಣ ಅಂತ ನಾವು ಹೇಳುವುದಿಲ್ಲ, ಸತ್ಯಭಾಮ ಕಲ್ಯಾಣ ಅಂತ ಹೇಳ್ತೇವೆ, ಕೃಷ್ಣ ಕಲ್ಯಾಣ ಅಂತ ನಾವು ಹೇಳುವುದೇ ಇಲ್ಲ. ಎಲ್ಲ ಕಲ್ಯಾಣಗಳ ಹಿಂದೆ ಅಲ್ಲಿ ಹೆಣ್ಮಕ್ಕಳನ್ನು ಸೀತಾ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ, ಸತ್ಯಭಾಮ ಕಲ್ಯಾಣ, ಜಾಂಬವತಿ ಪರಿಣಯ ಹೀಗೆಲ್ಲ ಕರೀತೇವೆ. ಆದರೆ ಇದೊಂದು ಪದ್ಮಾವತಿ ಕಲ್ಯಾಣ ಅಂತ ಕರೆಯುವುದಿಲ್ಲ. ಕರೀತೀರಾ? ಪದ್ಮಾವತಿ ಸ್ವಯಂವರ ಕರೆಯುವುದಿಲ್ಲ. ಪದ್ಮಾವತಿ ಸ್ವಯಂವರ ಅಲ್ಲ ಬಿಡಿ, ಪದ್ಮಾವತಿ ಕಲ್ಯಾಣ ನಾವು ಹೇಳೋದೇ ಇಲ್ಲ. ಅದೇನದು ಹೇಳ್ಬೋದಲ್ಲ, ಪದ್ಮಾವತಿ ಕಲ್ಯಾಣ ಅಂತ ಯಾಕೆ ಹೇಳಬಾರದು? ಶ್ರೀನಿವಾಸ ಕಲ್ಯಾಣ ಅಂತಲೇ ಯಾಕೆ ಹೇಳಬೇಕು? ಇಷ್ಟು ವ್ಯತ್ಯಾಸ. ಅದು ತ್ರೇತಾಯುಗ ದ್ವಾಪರ ಯುಗದ ಕಲ್ಯಾಣಗಳು, ಇದು ಕಲಿಯುಗದ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ. ಹಾಗಾಗಿ ಚೇಂಜ್. ಈಗ
ಏನು ಅಂತಂದರೆ ಅವತ್ತೆಲ್ಲ ರುಕ್ಮಿಣಿ ಕಲ್ಯಾಣ ಸೀತಾ ಕಲ್ಯಾಣ ಆದರೆ ಇವತ್ತು ಶ್ರೀನಿವಾಸ ಕಲ್ಯಾಣ ಅಂತ. ಯಾಕೆಂತಂದರೆ ಅವತ್ತೆಲ್ಲ ಹೆಣ್ಮಕ್ಕಳಿಗೆ ಪ್ರಾಶಸ್ತ್ಯ, ಈಗ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ತುಂಬ ಪ್ರಾಶಸ್ತ್ಯ. ಹಾಗಾಗಿ ಅಲ್ಲಿ ಹೆಣ್ಮಕ್ಕಳ ಮೂಲಕ ಆಗುವಂಥದ್ದು. ಈ ಕಾಲ ಹಾಗಲ್ಲ, ಗಂಡಸರಿಗೆ ಮುಖ್ಯ ಮದುವೆ ಆಗುತ್ತೆ. ಹಾಗಾಗಿ ಗಂಡಸರದು ಪ್ರಾಧಾನ್ಯ. ಮೊದಲೆಲ್ಲ ಹೆಣ್ಣಿನ ಕಡೆಯವರು ಗಂಡು ಬೇಕ್ರಿ ಅಂತ ಕೇಳ್ತಿದ್ರು. ಇವತ್ತಲ್ಲಿ ತಿರುಗಮೃಗ ಗಂಡಿನ ಕಡೆಯವರು ಇವತ್ತು ಹೆಣ್ಣುಂಟಾ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಇದೆಲ್ಲ ಶ್ರೀನಿವಾಸ ಕಲ್ಯಾಣ ಅಂತ. ಏನು ಶ್ರೀನಿವಾಸ ಕಲ್ಯಾಣ ಅಂದರೆ ಏನು ಅಂದರೆ ಸೀತಾ ಕಲ್ಯಾಣ ನೀವು ನೋಡಿ. ಸೀತಾ ಕಲ್ಯಾಣದಲ್ಲಿ ರಾಮದೇವರದ್ದು ಪಾತ್ರ ನಿರ್ವಿಕಾರವಾದ ಪಾತ್ರ ಇತ್ತು. ವಿಶ್ವಾಮಿತ್ರರೇ ಹೇಳಿದರು, ರಾಮದೇವರ ಹತ್ರ ಹೇಳಿದರು, ರಾಮಚಂದ್ರ ಬಿಲ್ಲನ್ನು ಎತ್ತು, ಅದಕ್ಕೆ ಹೆದೆ ಏರಿಸು ಅಂತ ಹೇಳಿದರು. ಅಷ್ಟು ಮಾಡಿದ ರಾಮದೇವರು. ಸೀತಾದೇವಿ ಮಾಲೆ ಕೈಯಲ್ಲಿ ಹಿಡ್ಕೊಂಡು ಬಂದರೆ ರಾಮದೇವರು ಸ್ತಬ್ಧನಾಗಿ ನಿಂತರಂತೆ. ಸೀತಾದೇವಿ ಕೇಳ್ತಾಳೆ, ಅಲ್ರಿ ಮಾರೆ ಯಾರಿಗೆ ಅಂತ, ಬೇಕಾದವರಿಗೆ ಅಂತ. ಅಲ್ಲ, ನಿಮಗೆ ನನಗಲ್ಲ ಅಂತ. ಯಾಕೆ ವಿಶ್ವಾಮಿತ್ರರು ಹೇಳಿದ್ದು ಅಷ್ಟೇ, ಶಿವಧನಸ್ಸನ್ನು ಮುರಿಬೇಕು ಅಂತ ಅಷ್ಟೇ ಹೇಳಿದ್ದು ಹೊರತು ಸೀತೆಯನ್ನು ಮದುವೆ ಆಗು ಅಂತ ಹೇಳಲಿಲ್ಲ. ಸ್ತಬ್ಧನಾಗಿ ನಿಂತ. ಸೀತಾದೇವಿಗೆ ಲವಲವಿಕೆ, ನಾನು ಮಾಲೆ ಹಾಕಬೇಕು ಅಂತ. ಕೊನೆಗೆ ವಿಶ್ವಾಮಿತ್ರರು ಹೇಳಿದರು, ವಸಿಷ್ಠರು ಬಂದರು, ವಿಶಿಷ್ಟರು ಬಂದರು, ಎಲ್ಲ ಸೇರಿದರು, ಎಲ್ಲ ಘೋಷಣೆ ಆಯಿತು. ಕೊನೆಗೆ ಎಲ್ಲ ಹೇಳಿದರು. ಸೀತಾದೇವಿ ಹೇಳಿದ್ಲು, ರೀ ನೀವೇ ನನ್ನನ್ನು ಸ್ವೀಕಾರ ಮಾಡಬೇಕು ಅಂತ. ಆಯಿತು ಅಂತ ಒಪ್ಪಿಕೊಂಡ. ಅಲ್ಲಿ ರಾಮದೇವರ ಪಾತ್ರ ಇರಲಿಲ್ಲ, ಸೀತಾದೇವಿದ್ದೇ ಪಾತ್ರ. ಸೀತಾದೇವಿ ಬಯಸಿದ್ದಕ್ಕೆ ರಾಮದೇವರು ಸ್ವೀಕಾರ ಮಾಡಿದರೆ ಹೊರತು ರಾಮದೇವರು ಅಲ್ಲಿ ಬಯಸಲಿಲ್ಲ. ಹಾಗಾಗಿ ಅಲ್ಲಿ ಸೀತೆಯ ಪಾತ್ರ ಜಾಸ್ತಿ. ಸೀತಾ ಕಲ್ಯಾಣ ಅದು. ಯಾಕೆಂತಂದರೆ ಸೀತೆ ಬಯಸಿದ್ದಕ್ಕೆ ರಾಮದೇವರು ಸೀತಾದೇವಿಯ ಪಾಣಿಗ್ರಹಣ ಮಾಡಿಕೊಂಡದ್ದು. ಹಾಗಾಗಿ ಇದು ರಾಮ ಕಲ್ಯಾಣ ಅಲ್ಲ. ರಾಮ ಇಷ್ಟಪಟ್ಟು ಮದುವೆ ಆಗಿದ್ದರೆ ಅದು ರಾಮ ಕಲ್ಯಾಣ ಆಗ್ತಿತ್ತು. ಸೀತೆ ಇಷ್ಟಪಟ್ಟದ್ದಕ್ಕೆ ಮದುವೆ ಆದ್ದರಿಂದ ಅದು ಸೀತಾ ಕಲ್ಯಾಣ ಅಂತ. ರುಕ್ಮಿಣಿ ಕಲ್ಯಾಣ ಅರ್ಥ ಆಯ್ತು ನಮಗೆ. ಯಾಕಂದರೆ ಕೃಷ್ಣ ಆಸೆ ಪಡಲಿಲ್ಲ ಅದರಲ್ಲಿ. ರುಕ್ಮಿಣಿಯೇ ಪತ್ರ ಬರೆದದ್ದು. ರುಕ್ಮಿಣಿಯ ಓಲೆ ನೋಡಿ ಕೃಷ್ಣ ದ್ವಾರಕೆಯಿಂದ ಕುಂಡಿನಪುರಕ್ಕೆ ಓಡಿ ಬಂದದ್ದು. ಹಾಗಾಗಿ ಅಲ್ಲಿ ಕೃಷ್ಣನ ಪಾತ್ರ ಅಲ್ಲ, ರುಕ್ಮಿಣಿಯ ಪಾತ್ರ ಜಾಸ್ತಿ. ಹಾಗಾಗಿ ರುಕ್ಮಿಣಿ ಬಯಸಿದ್ದಕ್ಕೆ ನಮ್ಮ ದೇವರು ರುಕ್ಮಿಣಿಯನ್ನು ಸ್ವೀಕಾರ ಮಾಡಿದ ಪಾಣಿಗ್ರಹಣ ಅಂತ. ಆದರೆ ಶ್ರೀನಿವಾಸ ಕಲ್ಯಾಣ ಹಾಗಲ್ಲ. ಪದ್ಮಾವತಿ ಬಯಸಿದ್ದಲ್ಲ, ಪದ್ಮಾವತಿ ಬಯಸಿದ್ಲು ಬೇರೆ. ಮೊದಲು ಬಯಸಿದ್ದು ಶ್ರೀನಿವಾಸ. ಪದ್ಮಾವತಿ ಹತ್ರ ಹೇಳ್ತಾನೆ, ಅಮ್ಮ ಪದ್ಮಾವತಿ ನನ್ನ ಮದುವೆ ಆಗು ಅಂತ. ಪದ್ಮಾವತಿ ಹೇಳ್ತಾಳೆ, ಸಾಧ್ಯ ಇಲ್ಲ, ಕಲ್ಪಿಸಾಡ್ಲಿಕ್ಕೆ ಶುರು ಮಾಡ್ತಾಳೆ. ಹೋಗ್ತೀಯಾ ಇಲ್ವಾ ಅಂತ. ಅಂದರೆ ಪದ್ಮಾವತಿ ಅದನ್ನು ಸ್ವಲ್ಪ ಉಪೇಕ್ಷೆ ಮಾಡ್ತಾಳೆ, ಶ್ರೀನಿವಾಸ ಅಪೇಕ್ಷೆ ಪಟ್ಟ. ಹಾಗಾಗಿ ಯಾರ ಅಪೇಕ್ಷೆ ಉತ್ಕಟವಾಗಿರ್ತದೆ ಆ ಕಲ್ಯಾಣ ಅಂತ ಅರ್ಥ. ರುಕ್ಮಿಣಿಗೆ ಉತ್ಕಟವಾದ ಇಚ್ಛೆ ಇತ್ತು, ರುಕ್ಮಿಣಿ ಕಲ್ಯಾಣ ಆಯಿತು. ಜಾಂಬವತಿಗೆ ಉತ್ಕಟ ಇಚ್ಛೆ ಇತ್ತು, ಜಾಂಬವತಿ ಕಲ್ಯಾಣ ಆಯಿತು. ಸೀತೆಗೆ ಉತ್ಕಟವಾದ ಬಯಕೆ ಇತ್ತು, ಅದು ಸೀತಾ ಕಲ್ಯಾಣ ಆಯಿತು. ಇಲ್ಲಿ ಪದ್ಮಾವತಿಗೆ ಉತ್ಕಟ ಇಚ್ಛೆ ಇಲ್ಲ, ಪದ್ಮಾವತಿ ಕಲ್ಯಾಣ ಆಗಲಿಲ್ಲ. ಶ್ರೀನಿವಾಸನಿಗೆ ಉತ್ಕಟ ಇಚ್ಛೆ ಇತ್ತು, ಹಾಗಾಗಿ ಶ್ರೀನಿವಾಸ ಕಲ್ಯಾಣ ಆಯಿತು. ಹಾಗಾಗಿ ಶ್ರೀನಿವಾಸ ತಾನು ಬಯಸಿ ಆಗಿರತಕ್ಕಂತಹ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಅಂತ. ಇದು ಕಲಿಯುಗದ ಕಲ್ಯಾಣ ಅಂತ. ಕಲಿಯುಗದ ಕಲ್ಯಾಣ ಅಂದರೆ ಅದು ಹೇಗೆ? ಅದು ಹೀಗೆ. ಕಲಿಯುಗದ ಕಲ್ಯಾಣ ಅಂತಂದರೆ ಶ್ರೀನಿವಾಸ ಬಯಸಿ ಆಗುವ ಕಲ್ಯಾಣ ಅಂತ. ಏನು ನಾವು ಕಲ್ಯಾಣ ಯಾವತ್ತೋ ನಡೆಯಿತು, ನಾವು ದಿನನಿತ್ಯ ಅದನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಭವಿಷ್ಯೋತ್ತರ ಪುರಾಣ ಈ ಭವಿಷ್ಯದ ಕಥೆಯನ್ನು ಯಾಕೆ ಹೇಳಿತು ನಮಗೆ? ನಮ್ಮ ಮನೆಯಲ್ಲಿ ನಾವು ಶ್ರೀನಿವಾಸ ಕಲ್ಯಾಣವನ್ನು ಮಾಡಬೇಕು ಅಂತ. ಶ್ರೀನಿವಾಸ ಕಲ್ಯಾಣದ ಚಿಂತನೆ ನಿತ್ಯ ನಾವು ಮಾಡಬೇಕು ಅಂತ. ಅದೇನು ಕಲ್ಯಾಣ ಚಿಂತನೆ ಅಂದರೆ ಏನು ಅಂತಂದರೆ, ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡುವ ಕಾರ್ಯಕ್ರಮ ಅಂತ. ಪದ್ಮಾವತಿ ಅಂದರೆ ಯಾರು? ಪದ್ಮಾವತಿ ಅಂದರೆ ನಮ್ಮ ಈ ಪಿಂಡಾಂಡಕ್ಕೆ ನಾವು ಬಂದರೆ ನಮ್ಮಲ್ಲಿರತಕ್ಕಂತಹ ಜ್ಞಾನ ಅದು ಪದ್ಮಾವತಿ ಅಂತ. ಪದ ಅಂದರೆ ಪದಗಳಿಂದ ಬರತಕ್ಕಂತಹ ಜ್ಞಾನ. ಪದ್ಮಾವತಿ ಅಂದರೆ ಅದನ್ನು ಅಭಿಮಾನಿಯಾಗಿ ಪಡೆದವಳು. ಪದ್ಮಾವತಿ ಅಂದರೆ ಜ್ಞಾನ, ನಮ್ಮಲ್ಲಿರ್ತಕ್ಕಂತಹ ತತ್ವಜ್ಞಾನ. ನಮ್ಮಲ್ಲಿರ್ತಕ್ಕಂತಹ ಜ್ಞಾನ ಏನಿದೆ, ಇದೊಂದು ಹೆಣ್ಣು ಅಂತ ನಾವು ಇಟ್ಕೊಂಡ್ರೆ, ಒಂದು ಒಳ್ಳೆಯ ವಧು ಅಂತ ನಾವು ಚಿಂತನೆ ಮಾಡಿದರೆ ಇದನ್ನು ನಾವು ಕೊಡಬೇಕು. ಯಾರಿಗೆ ಕೊಡಬೇಕು? ಯಾರ್ಯಾರಿಗೋ ಕೊಡೋದಲ್ಲ. ನಮ್ಮ ಜ್ಞಾನ ಯಾರ ಕೈಯಲ್ಲೋ ಕೊಡೋದಲ್ಲ. ನಮ್ಮ ಜ್ಞಾನದ ಪಾಣಿಗ್ರಹಣ ನಮ್ಮ ದೇವರು ಮಾಡಬೇಕು, ಶ್ರೀನಿವಾಸನಿಗೆ ಕೊಡಬೇಕು ನಾವು. ನೀವು ಪದ್ಮಾವತಿ ಹತ್ರ ಹೋಗಿ ಕೇಳಿ, ಅಮ್ಮ ಪದ್ಮಾವತಿ, ಶ್ರೀನಿವಾಸನಿಗೆ ನಿನ್ನನ್ನು ಕೊಡ್ತೇನೆ ಒಳ್ಳೆ ಅಂತ ಹೇಳ್ತಾಳೆ, ಕಲ್ಪಿಸಾಡ್ತಾಳೆ. ನನ್ನ ಮನಸ್ಸಿನಲ್ಲಿ ಇರತಕ್ಕಂತಹ ಜ್ಞಾನ ಇದೆ, ಆ ಜ್ಞಾನದ ಹತ್ರ ಹೇಳಿ, ಮನಸ್ಸಿನ ಹತ್ರ ಹೋಗಿ ಹೇಳಿ, ಮನಸ್ಸು ಶ್ರೀನಿವಾಸನಿಗೆ ಕೊಡ್ತೇನೆ, ಬೇಕಾದರೆ ನೀನೇ ಹೋಗು, ನಾನು ಬರಲ್ಲ ಅಂತ ಹೇಳುತ್ತೆ ಮನಸ್ಸು. ಯಾಕೆ ಮನಸ್ಸು ಹೇಳ್ತದೆ ನಾನು ಒಳ್ಳೆ ಅಂತ ಹೇಳ್ತದೆ. ಯಾಕೆಂತಂದರೆ ಅದಕ್ಕೆ ದೇವರು ಬೇಡ.
ಆ ಮನಸ್ಸಿನ ಮುಂದೆ ಇಡಿ, ಒಂದು ಶ್ರೀನಿವಾಸನ ಪ್ರತಿಮೆ ಇಡಿ, ಒಂದು ಮೊಬೈಲ್ ಇಡಿ. ಅದು ಹೇಳುತ್ತೆ ಮೊಬೈಲಲ್ಲಿ ಶ್ರೀನಿವಾಸನ ನೋಡ್ತೇನೆ ಹೊರತು ಶ್ರೀನಿವಾಸನಲ್ಲಿ ಮೊಬೈಲ್ ನೋಡುವುದಿಲ್ಲ ಅಂತ ಹೇಳುತ್ತೆ. ದೇವರ ಹತ್ರ ಹೋಗುವುದಿಲ್ಲ, ಅದು ಮನಸ್ಸು ಸಹಜವಾಗಿ ಬೇರೆ ಕಡೆ ಪ್ರಪಂಚದ ಕಡೆ ಹೋಗ್ತದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಪದ್ಮಾವತಿ ಅಂದರೆ ಜ್ಞಾನದ ಪದ್ಮಾವತಿ ಸಹಜವಾಗಿ ದೇವರ ಹತ್ರ ಹೋಗೋದಿಲ್ಲ. ಬಲಾತ್ಕಾರವಾಗಿ ಹೇಳ್ಕೊಂಡು ಹೋದ್ರು ಮತ್ತೆ 2 ದಿವಸದಲ್ಲಿ ವಾಪಸ್ ಬರ್ತಾಳೆ, ಡೈವರ್ಟ್. ಹಾಗೇನು ಮಾಡಬೇಕು? ಹಾಗಾಗಿ ಪದ್ಮಾವತಿ ಶ್ರೀನಿವಾಸನಿಗೇ ಕೊಡಬೇಕು ಅಂತಾದರೆ, ಅವನ ಕೈಯಲ್ಲೇ ಕೊಡಬೇಕಂತಾದರೆ, ಅವನಲ್ಲೇ ಇರಬೇಕು ಅಂತಾದರೆ ಪದ್ಮಾವತಿ ಹೇಳ್ತಾಳೆ ಹೆಲ್ಪ್ಲೆಸ್, ನಾನೇನು ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳ್ತಾಳೆ. ಈ ಜೀವ ಆಕಾಶ ರಾಜ, ಅವನಿಗೆ ಬೇರೆ ಅವಕಾಶವೇ ಇಲ್ಲ. ಈ ಆಕಾಶ ರಾಜ ಈ ಜೀವ ಇದ್ದಾನಲ್ಲ, ತನ್ನ ಮಗಳು ಪದ್ಮಾವತಿಯನ್ನು ದಾರೆ ಎರೆದು ಕೊಡಬೇಕು ಶ್ರೀನಿವಾಸನಿಗೆ. ಪದ್ಮಾವತಿ ಹತ್ರ ಹೋಗು ಅಂತ ಹೇಳಿದ್ರೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ. ಯಾಕಂದ್ರೆ ಕಲಿಯುವುದ ಪದ್ಮಾವತಿ ಅವಳು ಹೋಗ್ಲಿಕ್ಕೆ ಕೇಳೋದಿಲ್ಲ ಅಂತ. ಏನು ಮಾಡಬೇಕು ಆವಾಗ? ನಾವು ಶ್ರೀನಿವಾಸನ ಹತ್ರ ಹೇಳಬೇಕು. ಈ ಆಕಾಶ ರಾಜ ಶ್ರೀನಿವಾಸನ ಹತ್ರ ಬೆನ್ನವಿಸಿಕೊಳ್ಬೇಕು. ಶ್ರೀನಿವಾಸ, ನನಗೆ ನನ್ನ ಪದ್ಮಾವತಿಯನ್ನು, ನನ್ನ ಜ್ಞಾನವನ್ನು, ನನ್ನ ಮನಸ್ಸನ್ನು ನಿನಗೆ ಕೊಡಬೇಕು ಅಂತ ಆಸೆಯೇ ಇದೆ ತುಂಬ. ಆದರೆ ಪದ್ಮಾವತಿ ಒಪ್ಪುವುದಿಲ್ಲ ಅಂತ. ಶ್ರೀನಿವಾಸ ಹೇಳಿದ ನಾನೇನು ಮಾಡಲಿ ಅಂತ. ಶ್ರೀನಿವಾಸ ಏನು ಬೇಕಾದರೂ ಮಾಡು, ಅವಳಿಗೆ ಜ್ವರ ಬರುವ ಹಾಗೆ ಮಾಡು, ಜ್ವರಗೆ ಆಗುವ ಹಾಗೆ ಮಾಡು, ಮುಟ್ಟು ಏನು ಬೇಕಾದರೂ ಮಾಡು. ಹೇಗೆ ಅವತ್ತು ಪದ್ಮಾವತಿಗೆ ಪ್ರೇರಣೆ ಮಾಡಿ ಒಲ್ಲದ ಪದ್ಮಾವತಿಯನ್ನು ಕೈ ಹಿಡಿದು ಪರಿಗ್ರಹಣ ಮಾಡಿ ನಿನ್ನ ಜೊತೆಗೇ ಇಟ್ಟುಕೊಳ್ತಿ, ಅದೇ ರೀತಿ ನನ್ನಲ್ಲಿರ್ತಕ್ಕಂತಹ ಪದ್ಮಾವತಿಯನ್ನು ನೀನೇ ಪ್ರೇರಣೆ ಮಾಡಿ ನಿನ್ನ ಹತ್ರ ಬರುವ ಹಾಗೆ ಮಾಡಿ ನಿನ್ನ ಹತ್ರ ಇಟ್ಟುಕೋ ಅಂತ ನಾವು ದಿನನಿತ್ಯ ಪ್ರಾರ್ಥನೆ ಮಾಡಬೇಕಾದ್ದು. ಅದನ್ನೇ ಗಾಯತ್ರಿ ಮಂತ್ರ ಹೇಳೋದು, ಧಿಯೋ ಯೋ ನ ಪ್ರಚೋದಯಾತ್ ಅಂತ, ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡು ಅಂತ. ದೇವರ ಹತ್ರ ಹೋಗಬೇಕಾದ್ರೆ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ, ಆ ದೇವರ ಜ್ಞಾನ ಬರಬೇಕಾಗಿದ್ರೆ ದೇವರು ಕೊಡಬೇಕು. ದೇವರು ನಮಗೆ ಜ್ಞಾನ ಕೊಟ್ಟರೆ ನಮಗೆ ಜ್ಞಾನ ಬರ್ತದೆ. ನಾವು ಕೇಳಿದ್ದು ಅದು ಪರಿಣಾಮ ಆಗಬೇಕಾದ್ರೆ ಭಗವಂತ ಅದನ್ನು ಪರಿಣಾಮ ಮಾಡಬೇಕು. ಹಾಗಾಗಿ ಜ್ಞಾನ ಕೊಡುವವ ಭಗವಂತ, ಬೇರೆ ಕಡೆ ನಮ್ಮನ್ನು ಕರ್ಕೊಂಡು ಹೋಗುವ ಶಕ್ತಿಯನ್ನು ಭಗವಂತ. ಹಾಗಾಗಿ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕಾದ್ದು. ಏನು ಪ್ರಾರ್ಥನೆ ಮಾಡಬೇಕಾದ್ದು? ಭಾಗವತ ಹೇಳಿದ ಹಾಗೆ ಧೀಮಹಿ, ನಾವೆಲ್ಲ ಧ್ಯಾನ ಮಾಡೋದು. ನಾವು ಅಂದರೆ ಭಗವಂತ, ತತ್ವಾಭಿಮಾನ ದೇವತೆಗಳು, ಜೀವನೂ ಕೂಡ ಸೇರಿ ಧ್ಯಾನ ಮಾಡೋದು. ಹಾಗಾಗಿ ಭಗವಂತನ ಜ್ಞಾನ ಬರಬೇಕಾಗಿದ್ದರೆ ಬರೀ ಜೀವನ ಪ್ರಯತ್ನದಿಂದ ಸಾಧ್ಯ ಇಲ್ಲ. ದೇವರ ಹತ್ರ ಮನಸ್ಸು ನಿಲ್ಲಬೇಕಾಗಿದ್ದರೆ ದೇವರೇ ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡಿ ನಮ್ಮ ಮನಸ್ಸನ್ನು ಜ್ಞಾನಾತ್ಮಕವಾಗಿ ಕನ್ವರ್ಟ್ ಮಾಡಿ ತನ್ನ ಹತ್ರ ಕರ್ಕೊಂಡು ಹೋಗಬೇಕಾದ್ದು. ಆದ್ದರಿಂದ ಪದ್ಮಾವತಿ ಹೇಳ್ತಾಳೆ ನೋಡಿ, ಶ್ರೀನಿವಾಸ ನೀನೇ ನನ್ನೊಳಗೆ ಪ್ರವೇಶ ಮಾಡಿ ಜ್ವರ ಕಡಿಮೆ ಮಾಡಿ ಇಚ್ಛೆ ಮೂಡಿಸಿ ಕರ್ಕೊಂಡು ಹೋಗುವಂತ ಶ್ರೀನಿವಾಸ ಹೇಗೆ ಪದ್ಮಾವತಿಯ ಮನಸ್ಸನ್ನು ಪರಿವರ್ತನೆ ಮಾಡಿ ಕೈ ಹಿಡಿದು ಪಾಣಿಗ್ರಹಣೆ ಮಾಡಿಕೊಂಡ, ನಾವು ಶ್ರೀನಿವಾಸನ ಹತ್ರ ಪ್ರಾರ್ಥನೆ ಮಾಡಬೇಕಾದ್ದು. ಬ್ರಹ್ಮೋತ್ಸವದ ಈ ಪರ್ವಕಾಲದಲ್ಲಿ ಶ್ರೀನಿವಾಸ ನೀನು ಎಲ್ಲೇ ಇರು, ನನಗೇನು ಚಿಂತೆ ಏನಿಲ್ಲ, ಆದರೆ ನೀನು ಈ ಪಿಂಡಾಂಡದ ಈ ಅರಮನೆಗೆ ನೀನು ನಾರಾಯಣಪುರಕ್ಕೆ ನೀನು ಬಂದು ನನ್ನ ಮಗಳಾಗಿರ್ತಕ್ಕಂತಹ ಪದ್ಮಾವತಿ ಜ್ಞಾನ ಎಂಬ ಪದ್ಮಾವತಿಯನ್ನು ನೀನೇ ಪ್ರೇರಣೆ ಮಾಡಿ ನೀನೇ ಹಿಡ್ಕೊಂಡು ಹೋಗುವಂತ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಮನಸ್ಸನ್ನು ಭಗವಂತ ಬಂದು ಅಲ್ಲಿ ಹಿಡ್ಕೊಂಡು ಹೋಗ್ತಾನೆ. ಹಾಗೆ ಮನಸ್ಸನ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಸಮರ್ಪಣೆ ಮಾಡುವ ಕಾರ್ಯಕ್ರಮಕ್ಕೆ ಇದನ್ನು ಶ್ರೀನಿವಾಸ ಕಲ್ಯಾಣ ಹೊರತು ಪದ್ಮಾವತಿ ಕಲ್ಯಾಣ ಅಲ್ಲ. ನಮ್ಮ ಮನಸ್ಸು, ನಮ್ಮ ಜ್ಞಾನ ಶ್ರೀನಿವಾಸನ ಹತ್ರ ಸಹಜವಾಗಿ ಹೋಗುವುದಿಲ್ಲ. ರುಕ್ಮಿಣಿಯ ಮನಸ್ಸು ಸಹಜವಾಗಿ ಹೋಯಿತು, ಸೀತಾದೇವಿಯ ಮನಸ್ಸು ಸಹಜವಾಗಿ ದೇವರ ಹತ್ರ ರಾಮನ ಹತ್ರ ಪ್ರವಹಿಸಿತು. ಆದರೆ ನಮ್ಮ ಮನಸ್ಸು ಸಹಜವಾಗಿ ಪ್ರವಹಿಸುವುದಿಲ್ಲ. ಅದು ಪ್ರವಹಿಸಬೇಕಾಗಿದ್ದರೆ ದೇವರೇ ಅಂತಃಕರಣದಲ್ಲಿ ಕೂತು ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಮನವೆಂದು ಅನಿಸಿಕೊಳ್ಳುವ ಮನೋವೃತ್ತಿಯಲ್ಲಿ ಭಗವಂತ ಕೂತು ಮನಶಬ್ದ ವಾಚ್ಯನಾಗಿ ಅದಕ್ಕೆ ಪ್ರೇರಣೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶ್ರೀನಿವಾಸ ದೇವರಿಗೆ ಈ ಜವಾಬ್ದಾರಿಯನ್ನು ನಾವು ಕೊಡಬೇಕಾದ್ದು. ಶ್ರೀನಿವಾಸ ಕಲ್ಯಾಣ ನಡೆಯಿತು. ಇದರ ಫಲಶ್ರುತಿ ಏನು? ಶ್ರೀನಿವಾಸ ಕಲ್ಯಾಣ ನಡೆಯಿತು ಅಂದರೆ ಅದರ ಫಲಶ್ರುತಿ ಅದು ಯಾವತ್ತೂ ಅಷ್ಟೇ. ಮದುವೆ ಯಾಕೆ ಸಂಕಲ್ಪ ಮಾಡ್ತಾರೆ? ಧರ್ಮ ಪ್ರಜಾ ಸಂಪತ್ತ್ಯರ್ಥಂ, ಕೇಳಿಸಿಕೊಳ್ತಾರೆ ಬಿಡ್ತಾರೆ, ಅದು ಅವರವರಿಗೆ ಬಿಟ್ಟದ್ದು. ಸಂಕಲ್ಪ ಅಂತೂ ಪುರೋಹಿತರು ಮಾಡಿಸ್ತಾರೆ. ಧರ್ಮ ಪ್ರಜಾ ಸಂಪತ್ತ್ಯರ್ಥಂ, ಅದು ಅಧರ್ಮ ಪ್ರಜಾನೋ ಅದು ಅವರವರಿಗೆ ಬಿಟ್ಟದ್ದು. ಸಂಕಲ್ಪ ಅಂತೂ ಹಾಗಿರ್ತದೆ. ಶ್ರೀನಿವಾಸನ ಕಲ್ಯಾಣ ನಡೆಯಿತು ಯಾವುದಕ್ಕೋಸ್ಕರ? ಧರ್ಮ ಪ್ರಜಾ ಸಂಪತ್ತ್ಯರ್ಥಂ, ಧರ್ಮದ ಪ್ರಜೆಗಳು ನಡೀಬೇಕು ಅಂತ. ಯಾರಿಗೆ ಲಾಭ ಆಯಿತೋ ಬಿಟ್ಟಿತೋ ಗೊತ್ತಿಲ್ಲ. ವಾದಿರಾಜರು ಹೇಳ್ತಾರೆ ಆನಂದ ತೀರ್ಥ ವರದೆ ಅಂತ. ಆನಂದ ತೀರ್ಥರಿಗೆ ವರ ಕೊಟ್ಟಿರತಕ್ಕಂತಹ ದೇವರು ಶ್ರೀನಿವಾಸ ಅಂತ. ಅಂದರೆ ಶ್ರೀನಿವಾಸನ ಕಲ್ಯಾಣದಿಂದ ಯಾರಿಗೆ ಲಾಭ ಆಯಿತು ಅಂತಂದರೆ ನಮಗೆ ಆಚಾರ್ಯರ ಪರಂಪರೆಗೆ ದೊಡ್ಡ ಲಾಭ ಆಯ್ತಂತೆ. ಏನು ಲಾಭ ಆಯಿತು ಅಂತಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು
ವೆಂಕಣ್ಣ ಆಚಾರ್ಯರು, ವೆಂಕಣ್ಣ ಭಟ್ರು ಅವರು ಹುಟ್ಟಿದ್ದು ಹೇಗೆ ಅಂತಂದರೆ ಶ್ರೀನಿವಾಸ ದೇವರ ಅನುಗ್ರಹದಿಂದ ಅಂತ ಅವರ ಜೀವನ ಚರಿತ್ರೆ ಹೇಳುತ್ತೆ. ಶ್ರೀನಿವಾಸ ಪದ್ಮಾವತಿಯ ಜೊತೆಗೆ ಮದುವೆ ಆದ್ದಕ್ಕೆ ಏನು ಲಾಭ ಅಂತಂದರೆ ಧರ್ಮಪ್ರಜಾ. ಏನು ಧರ್ಮಪ್ರಜಾ ಅಂತಂದರೆ ವೆಂಕಣ್ಣ ಭಟ್ರನ್ನು ಕೊಟ್ಟದ್ದೇ ಶ್ರೀನಿವಾಸ ಕಲ್ಯಾಣದ ಅದು ಫಲ. ಧರ್ಮಪ್ರಜಾ ನಮಗೆ ಸಿಕ್ಕಿದ್ದು ಇವತ್ತೆಲ್ಲ ಧರ್ಮದ ಜಾಗೃತಿಗೆ ದೊಡ್ಡ ಕೂಸನ್ನು ಕೊಟ್ಟು ನಮ್ಮ ಧರ್ಮ ಜಾಗೃತಿ ಮಾಡಿಸಿದ ದೇವರನ್ನು ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಶ್ರೀನಿವಾಸನ ಪದ್ಮಾವತಿ ನಮ್ಮ ಮನೆಯಲ್ಲಿ, ನಮ್ಮ ಈ ಪಿಂಡಾಂಡದ ಅಂತಃಪುರದಲ್ಲಿ ಪ್ರವೇಶ ಮಾಡಿ ಇಂತಹ ಧರ್ಮ ಪ್ರಜೆಯನ್ನು ನಿರಂತರ ಕೊಡ್ತಾ ಇರಲಿ. ರಾತ್ರಿಯಿಂದ ಹಗಲಿನ ತನಕ, ಹಗಲಿನಿಂದ ರಾತ್ರಿಯ ತನಕ ಧರ್ಮದ ಪ್ರಜೆ ಅದು ನಿರಂತರ ಅದು ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇದು ಎಲ್ಲ ಹಬ್ಬಗಳು, ಎಲ್ಲ ದೇವತೆಗಳ ಹಬ್ಬ ಇದು. ಪರಶುಕ್ಲತ್ರಯರ ಹಬ್ಬನೇ ಹಬ್ಬ. ಲಕ್ಷ್ಮೀದೇವಿಯ ಉತ್ಸವ, ವಾಯುದೇವರ ಉತ್ಸವ, ಆಚಾರ್ಯರ ಭೂಮಿಯಲ್ಲಿ ದರ್ಶನದ ಸಮಯ, ನಮ್ಮ ದೇವರ ಬ್ರಹ್ಮೋತ್ಸವ, ಎಲ್ಲ ವಿದ್ಯಾಸದೇವರ ಪೂಜೆ, ಎಲ್ಲ ಹಬ್ಬಗಳ ಒಂದು ಆಗರ ಈ ಸಮಯ. ಈ ಕಾಲದಲ್ಲಿ ಭಗವಂತನ ಚಿಂತನೆ ನಮಗೆ ಬೇಕಾಗಿರತಕ್ಕಂಥದ್ದು, ಆಚಾರ್ಯರ ಚಿಂತನೆ ನಾವು ಮಾಡಬೇಕಾದ್ದು. ರಾವಣನ ಸಂಹಾರ ಆದದ್ದು ಇದೇ ಕಾಲದಲ್ಲಿ. ಉತ್ತರದಲ್ಲಿ ಭಾರೀ ವೈಭವದಲ್ಲಿ ರಾವಣನ ಪ್ರತಿಕೃತಿಯನ್ನು ಸಂಹಾರ ಮಾಡುವ ಚರಿತ್ರೆ ಘಟನಾವಳಿ ನಾವು ನೋಡ್ತೇವೆ. ಇದು ಪದ್ಮಾವತಿಯ ಕಲ್ಯಾಣೋತ್ಸವ ನಾವು ನೋಡ್ತೇವೆ. ಪದ್ಮಾವತಿಗೂ ರಾಮದೇವರ ಕಥೆಗೂ ತುಂಬ ನಂಟು. ಯಾಕೆ ವೇದಾವತಿ ಅವಳು ಪದ್ಮಾವತಿ ಅಂತ ಕಥೆಯನ್ನು ಹೇಳ್ತಾರೆ. ಹಾಗಾಗಿ ಅದು ಪೂರಕವಾಗಿ ಅಲ್ಲಿ ರಾವಣ ಸತ್ತ ಅಂತಂದರೆ ಅಶೋಕವನಿಕಾದಿಂದ ಸೀತೆ ಬಿಡುಗಡೆಯಾಗಿ ಆ ವೇದವತಿ ಅರ್ಥಾತ್ ಪದ್ಮಾವತಿಗೆ ಮತ್ತೆ ಶ್ರೀನಿವಾಸನ ಜೊತೆಗೆ ಸೇರುವ ಯೋಗ, ಇದೆಲ್ಲ ಚಿಂತನೆ ಮಾಡುವ ಒಂದು ಒಳ್ಳೆಯ ಘಟ್ಟದಲ್ಲಿ ನಾವು ವಿದ್ಯಾಪೀಠದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಪರಮಪೂಜ್ಯರಾದ ಪೇಜಾವರ ಶ್ರೀಪಾದರ ಈ ವಿದ್ಯಾಪೀಠ ಅಂತಂದರೆ ಬರೀ ವಿದ್ಯಾಪೀಠ, ವಿದ್ಯಾರ್ಥಿಗಳ ವಿದ್ಯಾಪೀಠ ಅಲ್ಲ, ತತ್ವಜ್ಞಾನಿಗಳ ಪೀಠ ಈ ವಿದ್ಯಾಪೀಠ. ಹಾಗಾಗಿ ಏನು ಸಾಧನೆ ಮಾಡಲಿಕ್ಕೂ ಒಳ್ಳೆಯ ಅವಕಾಶ ಇರತಕ್ಕಂತಹ ಈ ಜಾಗದಲ್ಲಿ ನಿರಂತರ ತತ್ವಜ್ಞಾನ ಪಾಠ ಪ್ರವಚನ ಇಲ್ಲಿ ನಡೀತಾ ಇದೆ. ಇಂತಹ ಈ ಕಾಲದಲ್ಲಿ ನಮ್ಮ ವಾಣಿ ಶ್ರೀನಾಥ ಅವರ ಭಕ್ತಿಯ ಕೊಡುಗೆಯಾಗಿ ಇಂತಹ ಪ್ರವಚನ ಕಾರ್ಯಕ್ರಮ 10 ದಿವಸಗಳ ಕಾಲ ಈ ನವರಾತ್ರಿ ಕಾಲದಲ್ಲಿ ಇದು ನಡೆಸಿದ್ದಾರೆ. ಅವರ ನಿರಂತರ ಕಾರ್ಯಕ್ರಮ ಮಾಡಿಸ್ತಲೇ ಇರ್ತಾರೆ. ಆ ಕುಟುಂಬಕ್ಕೆ ದೇವರ ಅನುಗ್ರಹ ಪೂರ್ಣವಾಗಿ ಇರಲಿ ಅಂತ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲ ಭಗವದ್ ಭಕ್ತರಿಗೆ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ, ಶ್ರೀನಿವಾಸನ ಪದ್ಮಾವತಿಯ ಅನುಗ್ರಹ ಇರಲಿ. ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆ ಸ್ವಾಮಿಗಳವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಆ ಆಚಾರ್ಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥಿಸ್ತಾ ಈ ಪ್ರವಚನವನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾದ ಎಲ್ಲ ಜ್ಞಾನಿಗಳ ಒಳಗೆ ಕೂತ ಆಚಾರ್ಯರ ನೆನೆಸಿದ ಆ ರಾಮಕೃಷ್ಣ ವೇದವ್ಯಾಸ ಹೆಗ್ರಿವರಿಗೆ ಇದು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾನಂ ವಿಷ್ಣುರ್ಮೇ ಪರಮಸ್ವರತ ಕೃಷ್ಣ.